ಓಂ ಶಾಂತಿ. 16 ಡಿಸೆಂಬರ್ 2025 प्रातः मुरली बाप दादा मधुबन। मीठे बच्चे, तुम्हें पढ़ाई पढ़नी और पढ़ानी है, इसमें आशीर्वाद की बात नहीं। तुम सबको यही बताओ कि बाप को याद करो तो सब दुख दूर हो जाएंगे। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ವಿದ್ಯೆ ಓದಬೇಕು, ಬೇರೆಯವರಿಗೂ ಓದಿಸ್ಬೇಕು. ಇದರಲ್ಲಿ ಯಾವುದೇ ಆಶೀರ್ವಾದದ ಮಾತಿಲ್ಲ. ನೀವು ಎಲ್ಲರಿಗೂ ಇದನ್ನೇ ತಿಳಿಸಿ. ಬಾಬೋರ್ ನೆನಪು ಮಾಡಿ, ನಿಮ್ಮೆಲ್ಲ ದುಃಖ ದೂರ ಆಗತ್ತೆ. ಆಶೀರ್ವಾದದಿಂದ ಯಾರು ಪಾಸ್ ಆಗಲ್ಲ. ವಿದ್ಯೆ ಓದಬೇಕು, ಬೇರೆಯವರಿಗೂ ಓದಿಸ್ಬೇಕು. ಓದಿಸೋದ್ರಲ್ಲಿ ಆಶೀರ್ವಾದ ಸ್ವತಃ ಇರುತ್ತೆ. ಬೇಡೋದ್ರಿಂದ ಏನೋ ಸಿಗೋದಿಲ್ಲ. ಬರೀ ಆಶೀರ್ವಾದದಿಂದ ಪಾಸ್ ಆಗೋದಿಲ್ಲ. ಎಲ್ಲರಿಗೂ ಹೇಳಿ, ಬಾಬೋರ್ ನೆನ್ಪು ಮಾಡಿ, ನಿಮ್ಮೆಲ್ಲ ದುಃಖನೂ दूर ಆಗತ್ತೆ. प्रश्न, मनुष्य को कौन कौन सी फिक्र आते हैं? तुम बच्चों को कोई भी फिक्रात नहीं, क्यों? ಮನುಷ್ಯರಿಗೆ ಏನೇನ್ ಚಿಂತೆಗಳಿದೆ, ಚಿಂತೆಗಳ ಲಿಸ್ಟ್ ಮಾಡಿದ್ರೆ ದೊಡ್ಡ ಸಿಗುತ್ತೆ. ಆದ್ರೆ ಬಾಬೋರ್ ಮುಖ್ಯವಾಗಿರೋದು ಹೇಳ್ತಾರೆ, ಮನುಷ್ಯರಿಗೆ ಏನೇನ್ ಚಿಂತೆಗಳಿದೆ, ನೀವು ಮಕ್ಕಳಿಗೆ ಯಾವ ಚಿಂತೆನೂ ಇಲ್ಲ, ಯಾಕೆ? उत्तर, मनुष्य को इस समय फिक्रात ही फिक्रात है। बच्चा बीमार हुआ फिक्रात, बच्चा मरा तो फिक्रात, किसी को बच्चा न हुआ तो फिक्रात, कोई ने अनाज जास्ती रखा, पुलिस व इनकम टैक्स वाले आए तो फिक्रात, आदि आदि आदि। ये है डर्टी दुनिया, दुख देने वाली। ಮನುಷ್ಯರಿಗೆ ಈ ಸಮಯದಲ್ಲಿ ಚಿಂತೆನೇ ಚಿಂತೆ. ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಚಿಂತೆ, ಮಕ್ಕಳು ಶರೀರ ಬಿಟ್ರು ಚಿಂತೆ, ಮಕ್ಕಳು ಇಲ್ಲ ಅಂದ್ರೂ ಚಿಂತೆ. ಯಾರಾದ್ರೂ ಏನಾದ್ರೂ ಸ್ವಲ್ಪ ಜಾಸ್ತಿ ಕೂಡಿಟ್ಟಿದ್ದಾರೆ ದವಸ ಧಾನ್ಯಗಳು, ಅದನ್ನು ಅಕ್ರಮವಾಗಿ ಅಂದ್ರೆ ಪೊಲೀಸ್ ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಚಿಂತೆ. ಹಣ ಜಾಸ್ತಿ ಕೂಡಿಟ್ಟಿದ್ದಾರೆ ಚಿಂತೆ, ಹಣ ಇಲ್ಲ ಚಿಂತೆ. ಎಷ್ಟೊಂದು ಚಿಂತೆ. ಚಿಂತೆಗಳ ಲಿಸ್ಟ್ ಬೇಕಾದ್ರೆ ಮಾಡಿ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಲಿಸ್ಟ್ ಬರುತ್ತೆ ಅಂತ. ಇನ್ನು ಮುಂತಾದ ಚಿಂತೆಗಳು. ಇದು ಕೊಳಕು ಜಗತ್ತು, ದುಃಖ ಕೊಡೋ ಜಗತ್ತಿದು. तुम बच्चों को कोई फिक्रात नहीं, क्योंकि तुम्हें सद्गुरु बाबा मिला है. ನಿಮ್ಗೆ ಯಾವ ಚಿಂತೆನೂ ಇಲ್ಲ. ಅಂದ್ರೆ ಯಾವ ಚಿಂತೆನೂ ಇಲ್ಲ ಅಂದ್ರೆ ಇಂತಹ ವ್ಯರ್ಥ ಚಿಂತೆಗಳು ಯಾವುದೂ ಇಲ್ಲ. ಯಾಕೆ ಅಂದ್ರೆ ನಿಮ್ಗೆ ಸದ್ಗುರು ಬಾಬೋರ್ ಸಿಕ್ಕಿದ್ದಾರೆ. कहते भी है फिक्र से फारिग हिंदा स्वामी सद्गुरु। अभी तुम ऐसी दुनिया में जाते हो जहां कोई फिक्रात नहीं. ಬಾಬಾ ಹೇಳ್ತಾರೆ, ನಿಮ್ಗೆ ಯಾವ ಚಿಂತೆನೂ ಇಲ್ಲ, ಪ್ರಭು ಚಿಂತನೆನೇ ನಿಮ್ಗೆ ಚಿಂತೆ ಅಷ್ಟೆ. ನಾನು ಸತೋ ಪ್ರಧಾನ ಆಗ್ಬೇಕು ಅನ್ನೋ ಚಿಂತೆ, ಬಾಬೋರ್ ಪ್ರೀತಿಯಲ್ಲೇ ಸದಾ ಮುಳುಗೇ ಇರ್ಬೇಕು ಅನ್ನೋ ಚಿಂತೆ. ಈ ದುಃಖದ ಚಿಂತೆಗಳಿಂದ ಅತೀತರು ನೀವು. ಈ ಜಗತ್ತಿಂದ ನಾವು ಇಂತಹ ಜಗತ್ತಿಗೆ ಹೋಗ್ತೀರಿ, ಇಲ್ಲಿ ಯಾವ ಚಿಂತೆನೂ ಇರಲ್ಲ. ಅದಕ್ಕೆ ಬಾಬೋರ್ ನಮ್ಗೆ ಚಿಂತೆಗಳ ಜಗತ್ತ ಮಧ್ಯದಲ್ಲಿದ್ರೂ ನಿಶ್ಚಿಂತವಾಗಿರೋದನ್ನ ಕಲ್ಸ್ಕೊಡ್ತಾರೆ. ಎಲ್ಲಿ ಚಿಂತೆನೇ ಇಲ್ಲದೆ ಇರೋ ಜಗತ್ತಿಗೆ ಹೋಗಿ ನಿಶ್ಚಿಂತವಾಗಿರೋದಂತೂ ಇದ್ದೇ ಇರುತ್ತೆ. ಇಲ್ಲಿ ಯಾವ ಚಿಂತೆನೂ ಇಲ್ಲ, ಯಾಕೆಂದ್ರೆ ನಿಮ್ಗೆ ಸದ್ಗುರು ಬಾಬೋರ್ ಸಿಕ್ಕಿದ್ದಾರೆ. ಹಂಗಂತೇನು ಚಿಂತೆ ಪರಿಸ್ಥಿತಿ ಇಲ್ಲ ಅಂತಲ್ಲ, ಇದೆಲ್ಲದರ ಮಧ್ಯದಲ್ಲೂ ನೀವು ನಿಶ್ಚಿಂತವಾಗಿರೋದನ್ನ ಕಲ್ಸ್ಕೊಡ್ತಾರೆ. गीत तू प्यार का सागर है। ओम शांति। मीठे मीठे बच्चों ने गीत सुना, अर्थ भी समझते हैं। हमको भी मास्टर प्यार का सागर बनना है. ಮುರಳಿಯಲ್ಲಿ ಹಾಡಾಗಿದೆ, ನೀನು ಪ್ರೀತಿಯ ಸಾಗರ, ನಿನ್ನ ಪ್ರೀತಿಯ ಏಕ್ ಬೂಂದಕ್ಕೆ ಪ್ಯಾಸೆ ಹಂ, ಒಂದು ಹನಿ ಸಿಕ್ಕಿದ್ರೆ ಸಾಕು ಅಂತ. ಮಧುರ ಮಧುರವಾದ ಮಕ್ಕಳು ಹಾಡು ಕೇಳಿದ್ರಿ, ಅರ್ಥನೂ ಗೊತ್ತಿದೆ. ನಮ್ಗೆ ಪ್ರೀತಿಯ ಸಾಗರ ಸಿಕ್ಕಿದರೆ ನಾವು ನಮ್ಮನ್ನು ಮಾಸ್ಟರ್ ಪ್ರೀತಿಯ ಸಾಗರರನ್ನಾಗಿ ಮಾಡ್ಲಿಕ್ಕೆ. ನೀವೆಲ್ಲ ಆತ್ಮಗಳು ಸಹೋದರರು, ಬ್ರದರ್ಸ್. तो बाप आप ब्रदर्स को कहते हैं, जैसे हम प्यार के सागर है, तुमको भी बहुत प्यार से चलना है. ಆತ್ಮಗಳೆಲ್ಲರೂ ನೀವು ಬ್ರದರ್ಸ್, ಸಹೋದರರು. ತಂದೆ ತನ್ನ ಮಕ್ಕಳು ಸಹೋದರರಿಗೆ ಹೇಳ್ತಾರೆ, ಸಹೋದರರು ಅಂದ್ರೆ ಆತ್ಮಗಳಿಗೆ ಹೇಳ್ತಾರೆ, ಹೇಗೆ ನಾನು ನಿಮ್ಮ ತಂದೆ ಪ್ರೀತಿಯ ಸಾಗರ ಇದ್ದೀನೋ, ನೀವು ಪರಸ್ಪರ ಬಹಳ ಪ್ರೀತಿಯಿಂದ ನಡ್ಕೊಳ್ಬೇಕು. देवताओं में बहुत प्यार है, कितना उनको प्यार करते हैं, भोग लगाते हैं,
ದೇವತೆಗಳು ಎಲ್ಲರಿಗೂ ಪ್ರಿಯರು. ನೋಡಿ ಅವರನ್ನು ಎಲ್ಲರೂ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ದೇವತೆಗಳು ಪರಸ್ಪರ ಬಹಳ ಪ್ರೀತಿಯಿಂದ ಇರ್ತಾರೆ. ಪ್ರಸಾದ ನೈವೇದ್ಯನು ಕೂಡ ದೇವತೆಗಳಿಗೆ ಎಷ್ಟೊಂದು ಪ್ರೀತಿಯಿಂದ ಅರ್ಪಿಸ್ತಾರೆ. ಅಬ್ ತುಮ್ಕೋ ಪವಿತ್ರ ಬನ್ನ ಹೇ, ಬಡಿ ಬಾತ್ ತೋ ಹೇ ನಹಿ. ನೀವೀಗ ಪವಿತ್ರರಾಗ್ಬೇಕು. ಪವಿತ್ರರಾಗೋದೇನ್ ದೊಡ್ಡ ಮಾತಲ್ಲ. ये बहुत ही ಚೀಚಿ ದುನಿಯಾ ಹೇ, ಹರ್ ಬಾತ್ ಕಿ ಫಿಕ್ರಾತ್ ರೆಹತಿ ಹೇ. ಮಕ್ಕಳೇ, ಇದಂತೂ ಬಹಳ ಕೊಳಕು ಜಗತ್ತಿದು. ದುಃಖದ ಜಗತ್ತು. ಪ್ರತಿ ಒಂದು ಮಾತಲ್ಲೂ ಚಿಂತೆ ಇರುತ್ತೆ. ಮನುಷ್ಯರಿಗೆ ಚಿಂತೆ ಅಂದ್ರೆ ಅದೊಂದು ರೋಗನೇ ಆಗ್ಬಿಟ್ಟಿದೆ. ಹೆಂಗೆ ಅಂಟ್ಕೊಂಡ್ಬಿಟ್ಟಿದೆ ಆತ್ಮದಲ್ಲಿ. ದುಃಖ ಪಿಚಾಡಿ ದುಃಖ ಹಿ ಹೇ, ಇನ್ಕೋ ಕಹಾ ಜಾತಾ ದುಃಖಧಾಮ್. ಒಂದ್ ದುಃಖ ಮುಗಿತಪ್ಪ ಅಂತ ಸ್ವಲ್ಪ ಉಸಿರು ಬಿಡೋಷ್ಟೊತ್ತಿಗೆ ಮತ್ತೊಂದು ದುಃಖ. ದುಃಖದ ಹಿಂದೆ ದುಃಖನೇ ಬರ್ತಾ ಇರುತ್ತೆ. ಇದಕ್ಕೆ ಹೇಳಲಾಗುತ್ತೆ ದುಃಖಧಾಮ. पुलिस या इनकम टैक्स वाले हाथे कितना मनुष्यों को आस हो जाता, बात मत पूछो. ನೋಡಿ, ಏನೋ ಅಕ್ರಮವಾಗಿ ಇಟ್ಟಿರ್ತಾರೆ ಅಂದ್ರೆ ಪೊಲೀಸೋ ಇನ್ಕಮ್ ಟ್ಯಾಕ್ಸ್ ಅವರು ಬಂದ್ಬಿಟ್ರೆ ಮನುಷ್ಯರಿಗೆ ಎಷ್ಟೊಂದು ಆಘಾತ ಆಗುತ್ತೆ. ಅದನ್ನ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ಕೊಯ್ನೆ ಅನಾಜ್ ಜಾಸ್ತಿ ರಕ ಐ ಪೊಲೀಸ್ ಪೀಲೆ ಹೋ ಜಾತೆ ಹೇ. कैसी डर्टी दुनिया है, नरक है ना. ಬಾವೆ ಹೇಳ್ತಾರೆ, ನೋಡಿ ಅಕ್ರಮವಾಗಿ ಈ ದವಸ ಧಾನ್ಯಗಳನ್ನೆಲ್ಲ ಅಕ್ರಮವಾಗಿ ಎಲ್ಲೋ ಸಂಗ್ರಹಿಸಿ ಇಟ್ಕೊಂಡಿರ್ತಾರೆ. ಪೊಲೀಸ್ ಬಂದ ತಕ್ಷಣ ಏನಾಗ್ಬಿಡ್ತಾರೆ, ಬಿಳಿಸ್ಕೊಂಡ್ ಬಿಡ್ತಾರೆ. ಅಂದ್ರೆ ನರ್ವಸ್ ಆಗ್ಬಿಡ್ತಾರೆ. ಎಂತಹ ಕೊಳಕು ಜಗತ್ತಲ್ವಾ ಮಕ್ಕಳೇ ಇದು, ನರಕ ಇದು. ಸ್ವರ್ಗನ ಎಲ್ಲರೂ ನೆನ್ಪು ಮಾಡ್ತಾರೆ. ಈ ನರಕದ ನಂತರ ಸ್ವರ್ಗ, ಸ್ವರ್ಗದ ನಂತರ ನರಕ, ಈ ಚಕ್ರ ತಿರುಗ್ತಾನೆ ಇರುತ್ತೆ. ಬಚ್ಚೆ ಜಾನ್ತೆ ಹೇ ಅಭಿ ಬಾಪ್ ಆಯೇ ಹೇ ಸ್ವರ್ಗವಾಸಿ ಬನಾನ್. ಈ ಮಕ್ಕಳಿಗೆ ಗೊತ್ತಿದೆ, ಈಗ ಬಾಬೋರ್ ಬಂದಿದ್ದಾರೆ ಸ್ವರ್ಗವಾಸಿಗಳನ್ನಾಗಿ ಮಾಡ್ಲಿಕ್ಕೆ. ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. ಅಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ರಾವಣ ಇಲ್ಲ. ಅಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳು. ಅದು ಶಿವಾಲಯ, ಶಿವಬಾಬೋರ್ ಸ್ಥಾಪನೆ ಮಾಡಿರೋ ಆಲಯ ಇದು, ವೇಷಾಲಯ. अभी थोड़ा ठहरो, सबको मालूम पड़ जाएगा. इस दुनिया में दुख है व दुख है. थोड़ी ही अर्थक्वेक आदि होती है तो मनुष्यों की क्या हालत हो जाती है. ಮಕ್ಕಳೇ, ಸ್ವಲ್ಪ ದಿನ ಕಾದು ನೋಡಿ, ಸ್ವಲ್ಪನೇ ಸ್ವಲ್ಪ ಸಮಯ ಎಲ್ಲರಿಗೂ ಗೊತ್ತಾಗುತ್ತೆ ಈ ಜಗತ್ತಲ್ಲಿ ಸುಖ ಇದೆಯಾ ಅಥವಾ ದುಃಖ ಇದೆಯಾ ಅಂತ. ಬಾಬಾ ಹೇಳ್ತಾರೆ, ಸ್ವಲ್ಪ ಭೂಕಂಪ ಮುಂತಾದದೆಲ್ಲ ಒಂದ್ ಚೂರ್ ಬಂದ್ರೂ ಮನುಷ್ಯರ ಸ್ಥಿತಿ ಗತಿ ಯಾವ ತರ ಆಗುತ್ತೆ. ಒಂದು ಇಮ್ಯಾಜಿನೇಷನ್ ತಂದ್ಕೊಂಡೆ ನೋಡಿ. ನಾವು ಹೇಳೋದು ಯಾವ ತರ ಪರಿಸ್ಥಿತಿ ಆಗುತ್ತೆ ಮನುಷ್ಯರದು. ಸತ್ಯುಗ್ ಮೇ ಫಿಕ್ರಾತ್ ಕಿ ಜರಾ ಭಿ ಬಾತ್ ನಹಿ. ಸತ್ಯಯುಗದಲ್ಲಿ ಯಾವುದೇ ಚಿಂತೆನೇ ಇಲ್ಲ. ಇಲ್ಲಿ ಚಿಂತೆ ತುಂಬಾ ಇದೆ, ತುಂಬಾ ಚಿಂತೆ ಇದೆ. ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಚಿಂತೆ, ಮಕ್ಕಳು ಶರೀರ ಬಿಟ್ಟರು ಚಿಂತೆ. ಟೋಟಲ್ ಫಿಕ್ರಾತ್ ಹಿ ಫಿಕ್ರಾತ್. ಫಿಕರ್ ಸೆ ಫಾರಿಗ್ ಇಂದ ಸ್ವಾಮಿ, ಸಬ್ಕಾ ಸ್ವಾಮಿ ಏಕ್ ಹಿ ಹೆನಾ. ಬಾಬಾ ಹೇಳ್ತಾರೆ, ಚಿಂತೆನೇ ಚಿಂತೆ. ಚಿಂತೆ ಎಷ್ಟಂತ ಹೇಳದ್ ಬಾಬೋರ್, ಅದಕ್ಕೆ ಎರಡೇ ಶಬ್ದದಲ್ಲಿ ಹೇಳ್ಬಿಟ್ರು. ಬಾಬಾ ಹೇಳ್ತಾರೆ, ಚಿಂತೆ ತುಂಬಾ ಇದೆ ಮಕ್ಕಳೇ. ನಿಮ್ಗೆ ಸದ್ಗುರು ಸ್ವಾಮಿ ಬಾಬೋರ್ ಸಿಕ್ಕಿದರೆ ಯಾವ ಚಿಂತೆನೂ ಇಲ್ಲ. तुम शिव बाबा के आगे बैठे हो, ब्रह्मा कोई गुरु नहीं है तो भाग्यशाली रथ है. ನೀವು ಶಿವಬಾಬೋರ್ ಮುಂದೆ ಕುತ್ಕೊಂಡಿದ್ದೀರಿ. ಇಲ್ಲಿ ಬ್ರಹ್ಮ ಗುರು ಅಲ್ಲ. ಭಕ್ತಿ ಮಾರ್ಗದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಅಂತೆಲ್ಲ ಹೇಳ್ಬಿಡ್ತಾರೆ. ಇಲ್ಲಿ ಬ್ರಹ್ಮ ಗುರು ಅಲ್ಲ, ಬ್ರಹ್ಮ ಶಿವಬಾಬೋರ ಭಾಗ್ಯಶಾಲಿ ರಥ ಇದು. ಬಾಬೋರು ಈ ಭಗೀರಥದ ಮೂಲಕ ನಿಮ್ಮ ಮಕ್ಕಳಿಗೆ ಓದಿಸ್ತಾರೆ. ಓ ಜ್ಞಾನ ಕಾ ಸಾಗರ್ ಹೇ, ತುಮ್ಕೋ ಭಿ ಸಾರಿ ನಾಲೆಜ್ ಮಿಲಿ ಹೇ. ಅವರು ಜ್ಞಾನದ ಸಾಗರ. ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಎಲ್ಲ ಜ್ಞಾನ ಸಿಕ್ಕಿದೆ. ಅಸ್ಸಾ ಕೊಯ್ ದೇವತಾ ನಹಿ ಜಿಸ್ಕೋ ತುಮ್ ನ ಜಾನು. ನಾವೇ ಹೇಳ್ತಾರೆ, ಎಷ್ಟು ಜ್ಞಾನ ಸಿಕ್ಕಿದೆ ನಿಮ್ಗೆ ಅಂದ್ರೆ, ಇಂತಹ ಯಾವ ದೇವತೆನೂ ಇಲ್ಲ ಯಾರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನೋದು. ಎಲ್ಲರ ಬಗ್ಗೆನೂ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ. ಸಚ್ ಅವ್ರ ಜೂಟ್ ಕಿ ಪರಕ್ ತುಮ್ಕೋ ಹೇ. ಸತ್ಯ ಏನು ಸುಳ್ಳೇನು ಎರಡರ ಅಂತರ ಏನು ಎಲ್ಲದೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ದುನಿಯಾ ಮೇ ಕೋಯಿ ಭಿ ನಹಿ ಜಾನ್ತೆ ಹೇ. ಈ ಜಗತ್ತಲ್ಲಿ ಯಾರೂ ತಿಳ್ಕೊಂಡಿಲ್ಲ. ಸತ್ಯ ಕಂಡ ಇತ್ತು, ಈಗ ಇದು ಅಸತ್ಯ ಕಂಡ. ಇದು ಯಾರಿಗೂ ಗೊತ್ತಿಲ್ಲ. ಸತ್ಯ ಕಂಡ ಯಾವಾಗ
ಯಾರ್ ಸ್ಥಾಪನೆ ಮಾಡಿದ್ರು? ये है अज्ञान की अंधियारी रात. ಇದು ಅಜ್ಞಾನದ ಅಂಧಕಾರದ ರಾತ್ರಿ. ಇದು ಬಾಬೋರ್ ಬಂದು ಪ್ರಕಾಶ ಕೊಡ್ತಾ ಇದ್ದಾರೆ, ಜ್ಞಾನದ ಪ್ರಕಾಶ ಕೊಡ್ತಾ ಇದ್ದಾರೆ. ಗಾತೆ ಬಿ ಹೇ ತುಮಾರಿ ಗತ್ ಮತ್ ತುಮ್ ಹಿ ಜಾನ್. ಭಕ್ತರು ಹೇಳ್ತಾರೆ ಕೊನೆಗೆ, ಭಗವಂತ ನಿನ್ನ ಹಾದಿ ಅಂತ್ಯಗಳು ಗೊತ್ತಿಲ್ಲ, ಗತಿ ಮತನೂ ಗೊತ್ತಿಲ್ಲ, ನೀನು ಅನಂತ ಅಂತ ಹೇಳ್ಬಿಡ್ತಾರೆ. ಊಂಚೇತೆ ಊಂಚ್ ವ ಏಕಿ ಹೇ ಬಾಕಿ ಸಾರಿ ರಚನಾ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ಶ್ರೀ ಬಾಬೋರು, ಬಾಕಿ ಎಲ್ಲರೂ ರಚನೆ. ವ ಹೇ ರಚತಾ ಬೇಹದ್ ಕಾ ಬಾಪ್. ಅವರು ರಚಯಿತ, ಶ್ರೀ ಬಾಬೋರು ರಚಯಿತ, ಬೇಹದ್ದಿನ ತಂದೆ. वह है हद के बाप जो 2-4 बच्चों को रचते हैं, बच्चा नहीं हुआ तो फिक्रात हो जाती है. ಲೌಕಿಕ ತಂದೆ, ಹದ್ದಿನ ತಂದೆ, 4 ಜನ 8 ಜನ ಇಬ್ಬರಿಗೆ ಇಬ್ರು ಮಕ್ಕಳನ್ನ ರಚನೆ ಮಾಡ್ತಾರೆ. ಮಕ್ಕಳಿಲ್ಲ ಅಂದ್ರೂ ಚಿಂತೆ. ವಾತ್ ಐಸಿ ಬಾತ್ ನೈ ರೇತಿ. ಸತ್ಯಯುಗದಲ್ಲಿ ಮಕ್ಕಳಿಲ್ಲ ಅನ್ನೋ ಚಿಂತೆನೇ ಇಲ್ಲ. ಎಲ್ಲ ಕಾನೂನು ನಿಯಮದಂತೆ ಇಬ್ರು ಮಕ್ಕಳು ಇದ್ದೇ ಇರ್ತಾರೆ. ಆಯುಷ್ವಾನ್ ಭವ, ಧನ್ವಾನ್ ಭವ, ಇವೆಲ್ಲದೂ ಇರ್ತೀರಿ. ಸತ್ಯಯುಗದಲ್ಲಿ ಮಕ್ಕಳಿಗೆ ನೋಡಿ, ಮಕ್ಕಳು ಹಾಕ್ತಾರೆ, ಹುಟ್ಟುತ್ತಾರೆ, ಸತ್ತೋಗ್ಬಿಟ್ರು ದುಃಖ ಆಗುತ್ತೆ. ಆದ್ರೆ ಅಲ್ಲಿ ಮಕ್ಕಳು ಇರ್ತಾರೆ, ಆಯುಷ್ವಂತರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ಲದೂ ಇರುತ್ತೆ. ತುಮ್ ಕೊಯ್ ಆಶೀರ್ವಾದ ನಹಿ ದೇತೆ ಹೋಯ್ತು ಪಡಾಯಿ ಹೇನಾ. ನೀವಿಲ್ಲಿ ಯಾರಿಗೂ ಆಶೀರ್ವಾದ ಮಾಡಕ್ ಸಾಧ್ಯ ಇಲ್ಲ. ಯಾರು ಆಶೀರ್ವಾದ ಮಾಡಕ್ ಸಾಧ್ಯ ಇಲ್ಲ. ಸನ್ಯಾಸಿಗಳು ಆಯುಷ್ವಾನ್ ಭವ, ಪುತ್ರವಾನ್ ಭವ ಅಂತ ಹೇಳಿದ ತಕ್ಷಣ ಆಗ್ಬಿಡುತ್ತಾ? ಬಾಬೋರೇ ಮಾಡಲ್ಲ ಅಂದ್ಮೇಲೆ ಮನುಷ್ಯರು ಹೆಂಗ್ ಮಾಡಕ್ಕಾಗುತ್ತೆ? ಆದ್ರೆ ಇಲ್ಲಿ ವಿದ್ಯೆ ಓದ್ಬೇಕಾಗುತ್ತೆ. ತುಮ್ಕೋ ಟೀಚರ್ ತುಮ್ ತೋ ಸಿರ್ಫ್ ಕೇತೆ ಹೋ ಶ್ರೀ ಬಾಬಾ ಕೋ ಯಾದ್ ಕರೋ ವಿಕರಂ ವಿನಾಶ ಹೋಂಗಿ. ನೀವು ಬಾಬೋರ ನಿಮಿತ್ತ ಟೀಚರ್, ನೀವು ಕೇವಲ ಇಷ್ಟು ಹೇಳ್ಬೋದು ಎಲ್ರಿಗೂ, ಶ್ರೀ ಬಾಬೋರ್ ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಎ ಬಿ ಟೀಚಿಂಗ್ ಹುಯಿನ. ನಾವೇ ಹೇಳ್ತಾರೆ ಇದು ಟೀಚಿಂಗ್ ಆಯ್ತಲ್ಲ, ಬಾಬೋರಿಂದ ಕಲ್ತಿರೋದನ್ನ ಅನೇಕರಿಗೆ ಕಲ್ಸ್ಕೊಡ್ಬೇಕು. ಇದಕ್ಕೆ ಹೇಳಲಾಗುತ್ತೆ ಸಹಜ ಯೋಗ ಅಥವಾ ನೆನಪು. ಆತ್ಮ ಅವಿನಾಶಿ, ಶರೀರ ವಿನಾಶಿ. ಬಾಬಾ ಹೇಳ್ತಾರೆ ಮೇ ಬಿ ಅವಿನಾಶಿ, ಈ ಶರೀರ ವಿನಾಶಿ, ನೀವು ಆತ್ಮ ಅವಿನಾಶಿ. ನೀವು ಅವಿನಾಶಿ ಆತ್ಮಗಳ ತಂದೆ, ನಾನು ಕೂಡ ಅವಿನಾಶಿ ಆಗಿದ್ದೀನಿ. ನೀವು ನನ್ನನ್ನ ಕರಿತಾ ಬಂದಿದ್ದೀರಿ, ಬಂದು ನಮ್ಮನ್ನ ಪತೀತರಿಂದ ಪಾವನ ಮಾಡುವಂತ ಆತ್ಮನೇ ಕರಿತಾ ಬಂದಿದೆ ಅಲ್ವಾ. ಆತ್ಮನೇ ಪತೀತ ಆತ್ಮ, ಮಹಾನ್ ಆತ್ಮ ಅಂತ ಆತ್ಮಕ್ಕೆ ಹೇಳಲಾಗುತ್ತೆ. ಪವಿತ್ರತಾ ಹೇ ತೋ ಸುಖ ಶಾಂತಿ ವಿ ಹೇ. ಪವಿತ್ರತೆ ಇದ್ರೆ ಮಾತ್ರ ಸುಖ ಶಾಂತಿನೂ ಇರ್ಲಿಕ್ಕೆ ಸಾಧ್ಯ. ಯೇ ಹೇ ಓಲಿಯಸ್ಟ್ ಆಫ್ ಹೋಲಿ ಚರ್ಚ್, ಯಹಾ ವಿಕಾರಿ ಕೋ ಆನೆ ಕಾ ಹುಕುಂ ನಹಿ ಹೇ. ಬಾಬಾ ಹೇಳ್ತಾರೆ ಇದು ಹೋಲಿಯಸ್ಟ್ ಆಫ್ ದಿ ಹೋಲಿ ಚರ್ಚ್, ಇದು ಪರಮ ಪವಿತ್ರವಾದ ಚರ್ಚ್. ಇದು ಬಾಬಾ ಹೇಳ್ತಾರೆ ಇಲ್ಲಿ ವಿಕಾರಿಗಳು ಬರ್ಲಿಕ್ಕೆ ಅವಕಾಶ ಇಲ್ಲ. ಮಧುಬನ ಇಂದ್ರ ಸಭೆ ಯಾವುದು ಹೋಲಿ ಚರ್ಚ್. ಬಾಬೋರು ವಿಶೇಷವಾಗಿ ನೋಡಿ, ಕ್ರಿಸ್ಮಸ್ ಎಲ್ಲ 5 ತಿಂಗಳು, ಅದಕ್ಕೋಸ್ಕರ ಈ ಬಾಬೋರು ಆ ಸಮಯಕ್ಕೆ ಸರಿಯಾಗಿ ಹೇಳ್ತಾರೆ ಹೋಲಿ ಚರ್ಚ್ ಇದು. ಇಲ್ಲಿ ವಿಕಾರಿಗಳಿಗೆ ಬರಕ್ಕೆ ಅನುಮತಿ ಇಲ್ಲ. ಏ ಕಹಾನಿ ವಿ ಹೇನಾ, ಇಂದ್ರ ಸಭಾ ಮೇ ಕೊಯ್ ಪರಿ किसको छुपा कर ले गई, उनको मालूम पड़ गया, फिर उनको ಶಾಪ್ ಮಿಲಾ ಪತ್ತರ್ ಬನ್ ಜಾओ. ಕಥೆನೂ ಬರ್ದಿದಾರಲ್ವಾ. ಕಥೆನೂ ಎಷ್ಟೊಂದು ಅರ್ಥಗರ್ಭಿತವಾಗಿರೋ ಕಥೆಗಳು ಬರ್ದಿದ್ದಾರೆ. ಇಲ್ಲ ಸಂಗಮ್ ಯುಗದ್ದೇ ಅಲ್ವಾ. ಇಂದ್ರ ಸಭೆಗೆ ಯಾರೋ ಪರಿ ಒಬ್ರು ಮುಚ್ಚಿಟ್ಟು ಅಂದ್ರೆ ಹೇಳ್ದಂಗೆ ಒಬ್ಬ ವಿಕಾರಿ ಮನುಷ್ಯನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಗೊತ್ತಾಯ್ತು ಇಂದ್ರನಿಗೆ, ಇಂದ್ರ ಸಭೆಯಲ್ಲಿ ಮಾಂಸದ ವಾಸನೆ ಬಂತು. ಮನುಷ್ಯ ಅಲ್ವಾ, ಶರೀರಧಾರಿ ಅಲ್ವಾ, ಮೂಳೆ ಮಾಂಸ, ಸೂಕ್ಷ್ಮವತನ ಅಂದ್ರೆ ಸೂಕ್ಷ್ಮ ದೇಹ ಇರುತ್ತೆ, ಪ್ರಕಾಶಮಯ ಕಾಯ. ಅಲ್ಲಿ ಮನುಷ್ಯರು ಹೋಗ್ತಾರೆ ಅಂದ್ರೆ ಇದು ಸಾಕಾರಿ ಮನುಷ್ಯ ಲೋಕದ ವಾಸನೆ ಬರುತ್ತೆ. ಅವಾಗ ಗೊತ್ತಾಯ್ತು, ಇಂದ್ರನಿಗೆ ಗೊತ್ತಾಯ್ತು, ಶಾಪ ಕೊಟ್ಟ ಕಲ್ಲಾಗ್ಬಿಡು ಅಂತ. ಕಲ್ಲು ಇಬ್ರುನು, ಯಾರು ಕರ್ಕೊಂಡೋಗಿದ್ರು ಯಾರು ಬಂದಿದ್ರು ಇಬ್ರಿಗೂ ಶಾಪ ಸಿಕ್ತು ಅಂತ ಕತೆ. यहाँ श्राप आदि की कोई बात नहीं, यहाँ तो ज्ञान वर्षा होती है, पतित कोई भी इस होली पैलेस में आ न सके. ಇಲ್ಲಿ ಆತರ ಏನು ಶಾಪದ ಮಾತಿಲ್ಲ. ಇಲ್ಲಿ ಬಾಬೋರು, ಇಂದ್ರ ಅಂದ್ರೆ ಮಳೆ ಸುರಿಸೋರಿಗೆ ಹೇಳ್ತಾರಲ್ಲ, ಇಲ್ಲಿ ಬಾಬೋರು ಜ್ಞಾನದ ಮಳೆ ಸುರಿಸ್ತಾರೆ.
ಪತೀತರು ಯಾರು ಈ ಹೋಲಿ ಪ್ಯಾಲೇಸ್ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನ್ ಹೆಸರಿದೆ ನೋಡಿ ಮಧುಬನಕ್ಕೆ. ಹೋಲಿಯೆಸ್ಟ್ ಆಫ್ ದಿ ಹೋಲಿ ಚರ್ಚ್, ಹೋಲಿ ಪ್ಯಾಲೇಸ್, ಇದ್ರೊಳಗಡೆ ಯಾರು ಪತೀತರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏಕ್ ದಿನ್ ಯೇ ಭಿ ಹೋಗಾ, ಹಾಲ್ ಭಿ ಬಹುತ್ ಬಡಾ ಬನ್ ಜಾಯೇಗಾ. ये ಹೋಲಿಯೆಸ್ಟ್ ಆಫ್ ಹೋಲಿ ಪ್ಯಾಲೇಸ್, ತುಮ್ ಭಿ ಹೋಲಿ ಬಂತೆ ಹೋ. ಮಕ್ಕಳೇ, ಒಂದಿನ ಆ ದಿನಾನು ಬರುತ್ತೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಬ್ರಾಹ್ಮಣ ಮಕ್ಕಳು. ಇವಾಗ ನೋಡಿ ಮಧುಬನಕ್ಕೆ ಯಾರು ಬೇಕಾದ್ರೂ ಹೋಗ್ಬಿಡ್ಬೋದು. ಇವಾಗ ಎಲ್ರು ಏನ್ ತಿಳ್ಕೊಂಡಿದ್ದಾರೆ, ಬಾಬೋರ್ ಎಲ್ಲಿ ಬರ್ತಾ ಇದ್ದಾರೆ, ಯಾರು ನಿಯಮ ಇದ್ದಾರೆ ಇಲ್ಲ, ಯಾರನ್ನ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅಂತ. ಬಾಬೋರ್ ನಿಯಮದಲ್ಲಿ ಯಾವತ್ತೂ ಅದನ್ನ ಹೇಳಿಲ್ಲ. ನಾವು ನಮ್ಮ ಅಲ್ಪ ಬುದ್ಧಿಗೆ ತಿಳ್ಕೊಂಡಿದೀವಿ ಬಾಬೋರ್ ಏನ್ ಸಾಕಾರದಲ್ಲಿ ಬರ್ತಾ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು ಅಂತ. ಯಾರು ಬೇಕಾದ್ರೂ ಕರ್ಕೊಂಡು ಹೋಗೋದು, ಯಾರು ಬೇಕಾದ್ರೂ ಹೋಗ್ತಾ ಇರ್ಬೋದು. ಆದ್ರೆ ಒಂದಿನ ಆ ದಿನ ಬರುತ್ತೆ. ಬಾಬಾ ಹೇಳ್ತಾರೆ ಇದ್ರೊಳಗಡೆ ಯಾರಿಗೂ ಅಂತವ್ರು ಆ ನಿಯಮದ ವಿರುದ್ಧವಾಗಿರೋರಿಗೆ ಇದ್ರೊಳಗಡೆ ಪ್ರವೇಶನೇ ಇಲ್ಲ. ಹೇಳ್ತಾರಲ್ಲ, ಆ ಇಂದ್ರ ಸಭೆ ಒಳಗಡೆ ಕಾಲಿಟ್ರೆ ಹೆಂಗೆ ಸೀತೆ ಆ ಲಕ್ಷ್ಮಣ ರೇಖೆನ ರಾವಣ ಮುಟ್ಟಕ್ಕೆ ಆಗ್ಲಿಲ್ಲ, ಮುಟ್ಟಿದ ತಕ್ಷಣ ಬೆಂಕಿ ಬರ್ತಾ ಇತ್ತಲ್ಲ, ಆತರ ಬಾಬಾ ಹೇಳ್ತಾರೆ ಆ ದಿನನೂ ಬರುತ್ತೆ. ಅಪವಿತ್ರರು ಈ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಪ್ಯಾಲೇಸ್ ಮಧುಬನ ಮಹಾಯಜ್ಞದಲ್ಲಿ ಕಾಲಿಡಕ್ಕಾಗಲ್ಲ. ಬಾಬಾ ಹೇಳ್ತಾರೆ ಮುಂದೊಂದ್ ದಿನ ಬರುತ್ತೆ, ದೊಡ್ಡ ದೊಡ್ಡ ಹಾಲ್ ಆಗುತ್ತೆ, ಎಲ್ಲವೂ ಆಗ್ತಾ ಇದೆ ಅಲ್ಲ. ಬಾಬಾ ಹೇಳ್ತಾರೆ ಇದು ಹೋಲಿಯೆಸ್ಟ್ ಆಫ್ ದಿ ಹೋಲಿ ಪ್ಯಾಲೇಸ್, ನೀವು ಹೋಲಿ ಆಗ್ತಾ ಇದ್ದೀರಿ. ಮನುಷ್ಯ ಏನ್ ತಿಳ್ಕೊಂಡಿದ್ದಾರೆ, ವಿಕಾರ ಬಿಗರ್ ಸೃಷ್ಟಿ कैसे चलेगी, ये कैसे होगा, अपनी नॉलेज रहती है. देवताओं के आगे कहते भी है आप सर्वगुण संपन्न हम पापी है. ಮನುಷ್ಯರು ಅವ್ರ ಬುದ್ಧಿ ಅನುಸಾರ ಏನ್ ವಿಚಾರ ಮಾಡ್ತಾರೆ, ವಿಕಾರ ಇಲ್ಲದೆ ಸೃಷ್ಟಿ ಹೆಂಗ್ ನಡೆಯುತ್ತೆ, ಹೇಗಾಗುತ್ತೆ ಅಂತ. ಬಾಬಾ ಹೇಳ್ತಾರೆ ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ದೇವತೆಗಳು ಅಂದ್ರೆ ಸರ್ವಗುಣ ಸಂಪನ್ನರು. ಮನುಷ್ಯರು ದೇವತೆಗಳು ಮಹಿಮೆ ಮಾಡ್ತಾರೆ, ತಮ್ಮನ್ನು ಪಾಪಿಗಳು ಅಂತೆಲ್ಲ ಹೇಳ್ಕೊತಾರೆ. तो स्वर्ग है ओलियस्ट ऑफ होली, वही फिर 84 जन्म लेने के बाद होलियस्ट ऑफ होली बनते हैं. वह है पावन दुनिया, यह है पति दुनिया. ಸ್ವರ್ಗ ಅಂದ್ರೆ ಪರಮ ಪವಿತ್ರವಾದಂತಹ ಜಗತ್ತದು. ಆ ದೇವತೆಗಳೇ 84 ಜನ್ಮ ತಗೊಂಡು ಮತ್ ಪತಿತರಾಗ್ತಾರೆ, ಮತ್ತೆ ವಾಪಸ್ ಅದೇ ಹೋಲಿಯಸ್ಟ್ ಆಫ್ ದಿ ಹೋಲಿ ಪ್ಯಾಲೇಸ್ ಆಗುತ್ತೆ, ಸತ್ಯುಗ ಆಗುತ್ತೆ. पावन जगत्तिತ್ತು, ಈಗ पतित जगत्तु. बच्चा आया तो खुशी मनाते, बीमार हुआ तो मुंह पीला हो जाता, मर गया तो एकदम पागल बन पड़ते हैं. ನೋಡಿ ಜಗತ್ತಿನ ಪರಿಸ್ಥಿತಿ ಯಾವ ತರ ಇದೆ. ಮಕ್ಕಳು ಹುಟ್ಟಿದ್ರೆ ಖುಷಿ ಆಯ್ತು, ಮಕ್ಕಳಿಗೆ ಕಾಯಿಲೆ ಬಂತು ಬಿಳಿಚ್ಕೊಂಡ್ಬಿಡ್ತಾರೆ, ಅಂದ್ರೆ ಖುಷಿ ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಆ ಮಕ್ಕಳು ಸತ್ತೇ ಹೋಗ್ಬಿಟ್ರು ಹುಚ್ಚರಾಗ್ತಾರೆ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಲಕ್ಷಾಂತರ ಘಟನೆಗಳಿದೆ. ऐसा भी कोई कोई हो जाते, ऐसे को भी ले आते हैं. बाबा इनका बच्चा मर जाने से माता खराब हो गया, ये दुख की दुनिया है ना, बाप सुख की दुनिया में ले जाते हैं. ಬಾಬಾ ಹೇಳ್ತಾರೆ ಕೆಲವ್ರದ್ದು ಜೀವನ ಈ ತರ ಆಗ್ಬಿಡುತ್ತೆ. ಕೆಲವರು ಅಂತವರನ್ನ ಬಾಬಾವ್ರ ಹತ್ರ ಕರ್ಕೊಂಡ್ ಬರ್ತಾರೆ. ಬಾಬಾ ಇವ್ರ ಮಕ್ಕಳು ಶರೀರ ಬಿಟ್ರು, ಇವ್ರು ಅದರಿಂದ ಈ ಸ್ಥಿತಿಗೆ ಬಂದಿದ್ದಾರೆ, ಅವ್ರ ಸ್ಥಿತಿಗತಿ ಎಲ್ಲ ಹೇಳ್ತಾರೆ. ಮಕ್ಕಳೇ ಇದು ದುಃಖದ ಜಗತ್ತು, ಬಾಬೋರ್ ನಮ್ಮನ್ನ ಸುಖದ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. तो ಶ್ರೀಮತ್ ಪರ್ ಚಲನಾ ಚಾಹಿಯೇನಾ, ಸುಖದ ಜಗತ್ತಿಗೆ ಹೋಗ್ಬೇಕು, ಎಲ್ಲ ದುಃಖ ದೂರ ಆಗ್ಬೇಕಂದ್ರೆ ಬಾಬೋರ ಶ್ರೀಮತದಂತೆ ನಡಿಬೇಕಲ್ವಾ. ಗುಣ ಬಿ ಬಹುತ್ ಅಚ್ಚೆ ಚಾಯಿ, ಗುಣಗಳು ಚೆನ್ನಾಗಿರ್ಬೇಕಲ್ಲ. ಏನು ಗುಣ ಇಲ್ದೆ ಬರೀ ಜ್ಞಾನ ಇಟ್ಕೊಂಡು ಏನ್ ಮಾಡೋದು. ನಾವು ಹೇಳ್ತೀರಿ ಗುಣಗಳು ಚೆನ್ನಾಗಿರ್ಬೇಕು. ಜೋ ಕರೇಗಾ ಸೋ ಪಾಯೇಗಾ, ಯಾರೇನ್ ಮಾಡ್ತೀರಿ ಅವ್ರು ಅದನ್ನ ಪಡ್ಕೊಳ್ತೀರಿ. ದೈವಿ ಕ್ಯಾರೆಕ್ಟರ್ಸ್ ಇರ್ಬೇಕು. ಸ್ಕೂಲಲ್ಲೂ ರಿಜಿಸ್ಟರ್ ಇರುತ್ತೆ, ಕ್ಯಾರೆಕ್ಟರ್ ರಿಜಿಸ್ಟರ್ ಬರೀತಾರಲ್ವಾ. कोई तो बाहर में धक्के खाते रहते, माँ बाप के नाक में दम कर देते हैं. ಕೆಲವು ಮಕ್ಕಳು ಸ್ಕೂಲಿಗೆ ಅಂತ ಹೋಗ್ತಾರೆ, ಸ್ಕೂಲಿಗೆ ಹೋಗಲ್ಲ ಅವರು. ಹೊರಗಡೆ ಎಲ್ಲಿ ಇಲ್ಲಿ ಫ್ರೆಂಡ್ಸ್, ಸಿನಿಮಾ, ಇನ್ನೆಲ್ಲೆಲ್ಲಿ ಹೋಗಿ ಅಲ್ದಾಡ್ತಾ ಇರ್ತಾರೆ. ತಂದೆ ತಾಯಿಗೂ ಆತರ ಮಾಡ್ಬಿಡ್ತಾರೆ. ಸ್ಕೂಲಿಗೆ ಹೋಗಿ ಬಂದ್ವಿ ಅನ್ನಂಗ್ ಹೇಳ್ತಾರೆ. ಆ ಬಾಬಾ ಶಾಂತಿಧಾಮ್ ಸುಖಧಾಮ್ ಮೇ ಲೇ ಜಾತೆ. ನೋಡಿ ಸಬ್ಜೆಕ್ಟ್ ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ಬಿಡ್ತಾರೆ ಬಾಬಾವ್ರು. ಈಗ ಬಾಬಾ ನಮ್ಮನ್ನು ಶಾಂತಿಧಾಮ ಸುಖಧಾಮ ಕರ್ಕೊಂಡು ಹೋಗ್ತಾರೆ. ಇನ್ಕೋ ಕಹಾ ಜಾತಾ ಟವರ್ ಆಫ್ ಸೈಲೆನ್ಸ್, ಅರ್ಥಾತ್ ಸೈಲೆನ್ಸ್ ಕಿ ऊंचाई.
जहाँ आत्माएं निवास करती है वह है टावर ऑफ ಸೈಲೆನ್ಸ್. ಇದಕ್ಕೆ ಹೇಳಲಾಗುತ್ತೆ ಶಾಂತಿಯ ಶಿಖರ. ಅಂದ್ರೆ ಅಷ್ಟೊಂದು ಉನ್ನತವಾದ ಶಾಂತಿ ಇದೆ ಅಲ್ಲಿ, ಎಲ್ಲಿ ನೀವೆಲ್ಲ ಆತ್ಮಗಳು ನಿವಾಸ ಮಾಡ್ತೀರಿ, ಅದೇ ಟವರ್ ಆಫ್ ಸೈಲೆನ್ಸ್. ಸೂಕ್ಷ್ಮವತನ ಮೂವಿ, ಅಲ್ಲಿ ಉನ್ಕಾ ಸಿರ್ಫ್ ತುಮ್ ಸಾಕ್ಷಾತ್ಕಾರ ಕರ್ತೆ ಹೋ, ಬಾಕಿ ಉನ್ಮೆ ಕುಚ್ ಬಿ ಹೇ ನಹಿ. ಸೂಕ್ಷ್ಮವತನದಲ್ಲಿ ಏನು ಇಲ್ಲ, ಅದು ಒಂದ್ ರೀತಿ ಸಾಕ್ಷಾತ್ಕಾರ ಆಗುತ್ತೆ ಅಷ್ಟೇನೆ ನಿಮ್ ಮಕ್ಕಳಿಗೆ. ये भी बच्चों को साक्षात्कार हुआ. सतयुग में बूढ़े होते ಖುಷಿ ಸೆ ಕಾಲ್ ಚೋಡ್ ದೇತೆ ಹೇ. ಮಕ್ಕಳು ಇದೆಲ್ಲ ಸಾಕ್ಷಾತ್ಕಾರ ತೋರಿಸಿದ್ದಾರೆ ಬಾಬೋರು. ಸತ್ಯಯುಗದಲ್ಲಿ 150 ವರ್ಷ ಆದ್ಮೇಲೆ ಹೆಂಗೆ ಖುಷಿ ಖುಷಿಯಿಂದ ಶರೀರ ಬಿಡ್ತಾರೆ ಅದೆಲ್ಲ ತೋರಿಸಿದ್ದಾರೆ. 84 ಜನ್ಮದ ಹಳೆ ಶರೀರ ಇದು. ಬಾಬಾ ಹೇಳ್ತಾರೆ ನೀವೇ ಪಾವನ ಇದ್ದವರು, ನೀವೇ ಪತೀತರಾಗಿದ್ದೀರಿ. ಈಗ ಬಾಬೋರ್ ಬಂದಿದ್ದಾರೆ ಪುನಃ ನಿಮ್ಮನ್ನು ಪಾವನ ಮಾಡ್ಲಿಕ್ಕೆ. ತುಮ್ನೆ ಮುಜೆ ಬುಲಾಯಾ ಹೇನ, ನೀವೇ ನನ್ನನ್ನ ಕರೆದಿದ್ದೀರಿ ಅಲ್ವಾ. ಜೀವಾತ್ಮ ಹಿ ಪತೀತ್ ಬನಿ ಫಿರ್ ವಹಿ ಪಾವನ್ ಬನೇಗಿ. ಈ ಜೀವಾತ್ಮಗಳೇ ಪತೀತ ಆಗಿದ್ದೀರಿ, ಅವರೇ ಮತ್ತೆ ಪಾವನರಾಗ್ತಿರಿ. ದೇವಿ ದೇವತಾ ಕುಲದವರಿದ್ರಿ, ಈಗ ಅಸುರಿ ಕುಲದವರಾಗಿದ್ದೀರಿ. ಅಸುರಿ ಮತ್ತು ಈಶ್ವರಿಯ ಅಥವಾ ದೈವಿ ಕುಲ, ಇಷ್ಟೊಂದು ಅಂತರ ಇದೆ. ಅಸುರಿ ಕುಲಕ್ಕೂ ಈಶ್ವರಿಯ ಕುಲಕ್ಕೂ ದೈವಿ ಕುಲಕ್ಕೂ ಎಷ್ಟೊಂದು ಅಂತರ ಇದೆ. ಇದು ತುಮಾರ ಬ್ರಾಹ್ಮಣ ಕುಲ, ಇದು ನಿಮ್ದು ಬ್ರಾಹ್ಮಣ ಕುಲ. ಇದು ಗರಾನಾ ಡಿನಾಸ್ಟಿಕೋ ಕಹಾ ಜಾತ ಜಹಾ ರಾಜ್ಯ ಹೋತಾ ಹೈ. ಬಾಬಾ ಹೇಳ್ತಾರೆ ರಾಜ್ಯ ಇಲ್ಲ ನಿಮ್ದು, ಬ್ರಾಹ್ಮಣ ಕುಲ ಅಷ್ಟೇನೆ. ವಂಶ ಅಂದ್ರೆ ಅದು ರಾಜ್ಯ, ವಂಶ ನಡೆಯುತ್ತೆ, ಅಲ್ಲಿ ರಾಜ್ಯ ಇರುತ್ತೆ, ಇಲ್ಲಿ ರಾಜ್ಯ ಇಲ್ಲ. ಯಹಾ ರಾಜ್ಯ ನಹಿ ಹೈ. ಗೀತಾ ಮೇ ಪಾಂಡವ ಕೌರವೋं का राज्य लिखा परंतु ऐसा है नहीं. ಪಾಂಡವರ ರಾಜ್ಯ ಕೌರವರ ರಾಜ್ಯ ಆ ತರ ಯಾರೋ ಯುದ್ಧ ಮಾಡಿದ್ರು, ಆ ತರದ್ ಯಾವುದೇ ಮಾತಿಲ್ಲ. तुम तो हो रूहानी बच्चे, बाबा कहते हैं मीठे बच्चे बहुत बहुत मीठा बन जाओ. ನಿಮ್ ಬಾಬೋರು ಹೇಳ್ತಾರೆ ಆತ್ಮೀಯ ಮಕ್ಕಳೇ ಅಂತ. ಬಾಬಾ ಹೇಳೋದು ಮಧುರ ಮಕ್ಕಳೇ, ಬಹಳ ಬಹಳ ಮಧುರರಾಗಿರ್ಬೇಕು, ಪ್ರೀತಿಯ ಸಾಗರರಾಗ್ಬಿಡಿ. ದೇಹ ಅಭಿಮಾನದ ಕಾರಣ ಪ್ಯಾರ್ಕೆ ಸಾಗರ್ ನಹಿ ಬಂತೆ ಹೇ. ದೇಹ ಅಭಿಮಾನದ ಕಾರಣ ಪ್ರೀತಿಯ ಸಾಗರ ಆಗಕ್ಕಾಗಲ್ಲ. ಪ್ರೀತಿಯ ಸಾಗರ ಯಾಕೆ, ಒಂದು ಹನಿನೂ ಆಗಕ್ಕಾಗಲ್ಲ. ಕೆಲವ್ರು ಯಾರು ಒಬ್ಬರ ಜೊತೆನೂ ಪ್ರೀತಿಯಿಂದ ಇರೋದು ಗೊತ್ತಿರಲ್ಲ. ಫಿರ್ ಬಹು ಸಜಾಯಿ ಖಾನಿ ಪಡ್ತಿ ಹೇ. ಪರಸ್ಪರ ನೀವು ಪ್ರೀತಿಯಿಂದ ಇಲ್ಲ, ತಂದೆ ಮಕ್ಕಳಾಗಿ ಪ್ರೀತಿಯ ಸಾಗರನ ಮಕ್ಕಳಾಗಿ ಅಂದ್ರೆ ಆಮೇಲೆ ನೀವು ತುಂಬಾ ಶಿಕ್ಷೆ ತಿನ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರೀತಿಯಿಂದ ನಡ್ಕೊಳ್ಳಿಲ್ಲ ಅಂದ್ರೆ ಅದ್ರ ವಿರುದ್ಧವಾಗಿ ನಡ್ಕೊಂಡಾಗ ಅದೆಷ್ಟು ತರ ಇರುತ್ತೆ. ದ್ವೇಷ, ಅಸೂಯೆ, ತಿರಸ್ಕಾರ, ಅಪಮಾನ ಇವೆಲ್ಲ ಇರುತ್ತೆ ಪ್ರೀತಿ ಇಲ್ಲದೆ ಇದ್ದಾಗ. ಅದ್ರದ್ದೆಲ್ಲ ಕಠಿಣ ಶಿಕ್ಷೆ ಅನುಭವಿಸ್ಬೇಕಾಗತ್ತಲ್ಲ. ಫಿರ್ ಮೋಚರಾ ಅವ್ರ ಮಾನಿ, ಚೆನ್ನಾಗಿ ಶಿಕ್ಷೆ ತಿನ್ಬಿಟ್ಟು ಒಂದಿಷ್ಟು ತುಂಡು ರೊಟ್ಟಿ ಸಿಕ್ಕದಂಗೆ ಬಾಬಾ ಹೇಳ್ತಾರೆ ಒಂದು ಚಿಕ್ಕ ಪದವಿ ಸಿಗುತ್ತೆ. ಸ್ವರ್ಗ ಮೇ ತೋ ಚಲೆಂಗೆ ಪರಂತು ಮೋಚರಾ ಬಹುತ್ ಖಾಯೆಂಗೆ, ಸಜಾಯ್ कैसी मिलती वो भी तुम बच्चों ने साक्षात्कार किया है. ಸ್ವರ್ಗಕ್ಕೇನೋ ಹೋಗ್ತೀರಿ, ಪೆಟ್ಟು ಚೆನ್ನಾಗಿ ತಿನ್ಬೇಕಾಗುತ್ತೆ, ಶಿಕ್ಷೆ ಕಠಿಣವಾಗಿ ಅನುಭವಿಸ್ಬೇಕಾಗುತ್ತೆ. ಶಿಕ್ಷೆ ಹೇಗ್ ಸಿಗುತ್ತೆ ಅನ್ನೋದನ್ನು ಬಾಬೋರು ಸಾಕ್ಷಾತ್ಕಾರದಲ್ಲಿ ತೋರಿಸಿದ್ದಾರೆ. ಅನೇಕರು ಸಾಕ್ಷಾತ್ಕಾರದಲ್ಲಿ ನೋಡಿದ್ದಾರೆ. ಗುಲ್ಜಾರ್ ದಾದೀಜಿ ಅವರಂತೂ ಇದೆಲ್ಲ ಸಾಕ್ಷಾತ್ಕಾರ ತುಂಬಾನೇ ನೋಡಿದ್ದಾರೆ. बाबा तो समझाते बहुत प्यार से चलो नहीं तो क्रोध का अंश हो जाता है. शुक्रिया करो बाप मिला है जो हमको नरक से निकाल ಸ್ವರ್ಗ में ले जाते हैं. ಬಾಬಾ ಹೇಳ್ತಾರೆ ಮಕ್ಕಳೇ ಪರಸ್ಪರ ಸಂಬಂಧಗಳಲ್ಲಿ ಬಹಳ ಪ್ರೀತಿಯಿಂದ ನಡ್ಕೊಳ್ಳಿ, ಇಲ್ಲಾಂದ್ರೆ ಕ್ರೋಧದ ಅಂಶ ಬಂದ್ಬಿಡುತ್ತೆ. ಪ್ರೀತಿ ಇಲ್ಲಾಂದ್ಮೇಲೆ ಅಲ್ಲಿ ಕ್ರೋಧ ಬೇರೆ ಬೇರೆ ಮನೆ ಮಾಡ್ಕೊಂಡ್ ಬಿಡುತ್ತಲ್ಲ. ಮಕ್ಕಳೇ ಧನ್ಯವಾದ ಹೇಳಿ, ಬಾಬೋರ್ ಸಿಕ್ಕಿದರೆ ನಮ್ಮನ್ನು ನರಕದಿಂದ ಬಚಾವ್ ಮಾಡಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸಜಾಯ್ ಖಾನಾ ತೋ ಬಹುತ್ ಖರಾಬ್, ಶಿಕ್ಷೆ ತಿನ್ನೋದು ಬಹಳ ಕೆಟ್ಟದ್ದು. ನೋಡಿ, ಯಾರಾದ್ರೂ ಒಂದ್ ತಪ್ಪು ಮಾಡಿ ಅವರಿಗೆ ಕೋರ್ಟ್ ಅಲ್ಲಿ ಶಿಕ್ಷೆ ಆಗುತ್ತೆ, ಜೈಲ್ ಆಗುತ್ತೆ, ಅಥವಾ ಬೇರೆ ತರ ಇನ್ನೇನಾದ್ರೂ ಪನಿಷ್ಮೆಂಟ್ ಸಿಗುತ್ತೆ ಅಂದ್ರೆ ಅದು ಚೆನ್ನಾಗ್ ಕಾಣುತ್ತಾ? ಬಾಬಾ ಹೇಳ್ತಾರೆ ಇಲ್ಲೂ ಅಷ್ಟೇನೆ, ಶಿಕ್ಷೆ ಪಡೆಯೋದು ಒಳ್ಳೇದಲ್ಲ. ಅದು ಅಂದ್ರೆ ಅಗೌರವ, ಇದು ಅಪಮಾನ. ಇದು ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಪ್ರೀತಿಯ ರಾಜಧಾನಿ ಇರುತ್ತೆ. ಪ್ಯಾರ್ಕೆ ಸಿವಾಯ್ ಕುಚ್ ಭಿ ನಹಿ. ಅಲ್ಲಿ ಪ್ರೀತಿ ಬಿಟ್ಟು ಇನ್ನೇನು ಇಲ್ಲ. ಪ್ರೀತಿ ಇದ್ರೆ ಎಲ್ಲವೂ ಇದೆ. ಪ್ರೀತಿನೇ ಇಲ್ಲ ಅಂದ್ರೆ ಸಂಬಂಧಗಳಲ್ಲಿ ಎಲ್ಲ ಇದ್ರೂ ಏನು ಇಲ್ಲ ಅನ್ಸುತ್ತೆ.
यहाँ तो थोड़ी बात में शक्ल बदल जाती है. ಇಲ್ಲೊಂದ್ ಸಣ್ಣ ಮಾತು ಬಂದ ತಕ್ಷಣ ಮುಖನೇ ಚೇಂಜ್ ಆಗುತ್ತೆ, ಪ್ರೀತಿನೇ ಇಲ್ಲ, ದ್ವೇಷ, ಅಸೂಯೆ, ತಿರಸ್ಕಾರ ಏನೇನ್ ಬಂದ್ಬಿಡುತ್ತೆ ಒಂದ್ ಸಣ್ಣ ಸಣ್ಣ ಮಾತಿಗೆ. ಬಾಬಾ ಹೇಳ್ತಾರೆ, ನಾನು ಪತೀತ ಜಗತ್ತಲ್ಲಿ ಬಂದಿದ್ದೀನಿ, ನನಗೆ ನೀವು ನಿಮಂತ್ರಣ ಕೊಟ್ಟಿರೋದು ಎಲ್ಲಿಗೆ? ಈ ಪತೀತ ಜಗತ್ತಿಗೆ ಬಾ ಅಂತಾನೆ ಕರೆದಿದ್ದೀರಿ. ಬಾ ಫಿರ್ ಸಬ್ಕೋ ನಿಮಂತ್ರಣ ದೇತೆ ಅಮೃತ್ ಪಿಯೋ. ನೀವು ನನಗ್ ನಿಮಂತ್ರಣ ಕೊಟ್ಟು ಇಲ್ಲಿ ಕರೆದಿದ್ದೀರಿ, ನಾನ್ ಬಂದಿದ್ದೀನಿ, ನಿಮಗ್ ನಿಮಂತ್ರಣ ಕೊಡ್ತಾ ಇದ್ದೀನಿ, ಬನ್ನಿ ಜ್ಞಾನದ ಅಮೃತ ಕುಡಿರಿ. ವಿಷ ಮತ್ತು ಅಮೃತ. ವಿಷ ಮತ್ತು ಅಮೃತದ್ದು ಒಂದು ಪುಸ್ತಕ ಇದೆ. ಕಿತಾಬ್ ಲಿಖನೆ ವಾಲೆ ಕೋ ಇನಾಮ್ ಮಿಲಾ ಹೈ, ನಾಮಿ ಗ್ರಾಮಿ ಹೈ, ದೇಖ್ನಾ ಚಾಹಿಯೆ ಕ್ಯಾ ಲಿಖಾ ಹೈ. ಬಾಬಾ ಹೇಳ್ತಾರೆ, ಈ ಪುಸ್ತಕ ಬರ್ದಿರೋರಿಗೆ ಪ್ರೈಸ್ ಸಿಕ್ಕಿದೆ. ಪ್ರಸಿದ್ಧವಾಗಿರೋ ಪುಸ್ತಕ ಇದು, ವಿಷ ಮತ್ತು ಅಮೃತ ಅನ್ನೋದು. ನೋಡ್ಬೇಕು, ಓದಿ ಅದ್ರೊಳಗಡೆ ಏನಿದೆ ಅಂತ. ಬಾಪ್ ತೋ ಕೇತೆ ಹೇ ತುಮ್ಕೋ ಜ್ಞಾನಾಮೃತ ಪಿಲಾತಾ ಹೂ, ತುಮ್ ಫಿರ್ ವಿಷ್ ಕ್ಯೂ ಖಾತೆ ಹೋ. ಮಕ್ಕಳೇ, ನಾನ್ ನಿಮ್ಗೆ ಜ್ಞಾನದ ಅಮೃತ ಕೊಡಿಸ್ತೀನಿ, ನೀವ್ಯಾಕೆ ವಿಷ ತಿಂತೀರಿ? ರಕ್ಷಾ ಬಂಧನನು ಈ ಸಮಯದ್ದೇ ನೆನಪಾರ್ತಾಗಿದೆ. ಬಾಬೋರ್ ಎಲ್ಲರಿಗೂ ಹೇಳ್ತಾರೆ, ಮಕ್ಕಳೇ ಪ್ರತಿಜ್ಞೆ ಮಾಡಿ, ಪವಿತ್ರತೆಯ ಪ್ರತಿಜ್ಞೆ. ಇದೊಂದು ಅಂತಿಮ ಜನ್ಮ, ಪವಿತ್ರವಾಗಿರಿ. ಪವಿತ್ರ ಬನೆಂಗೆ, ಯೋಗ ಮೇ ರಹೆಂಗೆ, ಪಾಪ್ ಕಟ್ ಜಾಯಂಗೆ. ಪವಿತ್ರರಾಗಿದ್ದು ಬಾಬೋರ ನೆನಪಲ್ಲಿ ಇರ್ತೀರಿ ಅಂದ್ರೆ ಅವಾಗ ನಿಮ್ಮ ಪಾಪ ನಾಶ ಆಗುತ್ತೆ. ಅಪ್ನಿ ದಿಲ್ ಸೆ ಪೂಚ್ನಾ, ಯಾದ್ ಮೇ ರೆಹತೆ ಹೇ ವ ನಹಿ. ನಿಮ್ ಹೃದಯದಿಂದ ನೀವೇ ಕೇಳ್ಕೊಳ್ಳಿ, ನಾನು ಬಾಬೋರ ನೆನಪಲ್ಲಿ ಇರ್ತೀನಾ ಇಲ್ವಾ? बच्चों को याद कर खुश होते ना, स्त्री पुरुष को याद कर खुश होती है ना, ये कौन है? ಬಾಬಾ ಹೇಳ್ತಾರೆ, ನೋಡಿ ನಿಮ್ಗಿದೆಲ್ಲ ಅನುಭವ ಇದೆಯಲ್ಲ, ಮಕ್ಕಳು ನೆನಪು ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ. ಪತ್ನಿಗೆ ಪತಿ ನೆನಪು ಬಂದ್ರೆ ಎಷ್ಟು ಖುಷಿ ಆಗುತ್ತೆ, ಪತಿಗೆ ಪತ್ನಿ ನೆನಪು ಬಂದ್ರೆ ಎಷ್ಟೊಂದು ಖುಷಿ ಆಗುತ್ತೆ. ये कौन है? ಇವ್ರು ಯಾರು? ಭಗವಾನ್ ವಾಚ ನಿರಾಕಾರ. ಬಾಬಾ ಹೇಳ್ತಾರೆ, मैं इनके 84वें जन्म बाद फिर से स्वर्ग का मालिक बनाता हूँ. ನಾನು ಇವರ 84 ಜನ್ಮಗಳ ನಂತರ ಪುನಃ ಇವರನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. ಈಗ ಈ ವೃಕ್ಷ ಚಿಕ್ಕದು, ಬ್ರಾಹ್ಮಣ ವೃಕ್ಷ ಇದು ಚಿಕ್ಕದು. ಮಾಯಕ್ಕೆ ತುಫಾನ್ ಬಹುತ್ ಲಗ್ತೆ ಹೇ, ಸಬ್ ಬಡಿ ಗುಪ್ತ ಬಾತೆ ಹೇ. ಈ ವೃಕ್ಷಕ್ಕೆ ಮಾಯೆ ಬಿರುಗಾಳಿ ತುಂಬಾ ಬರುತ್ತೆ. ನೋಡಿ ಎಂತೆಂತ ಮಕ್ಕಳು ಎಷ್ಟು ಸಹಜವಾಗಿ ಬಾಬೋರ್ ಕೈ ಬಿಟ್ಟು ಹೊರಟೋಗ್ತಾರೆ. ಬಾಬೋರ್ ಈ ಕೊಳಕ್ ಪ್ರಪಂಚದಲ್ಲಿ ಆರಿಸ್ಕೊಂಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಆರಿಸ್ಕೊಂಬಂದಿರ್ತಾರೆ. ಬಾಬನ್ ಕೈ ಎಷ್ಟು ಈಸಿಯಾಗಿ ಬಿಟ್ಟು ಹೋಗ್ಬಿಡ್ತಾರೆ. ಇದೆಲ್ಲ ಬಹಳ ಗುಪ್ತ ಮಾತುಗಳು. ಬಾಬಾ ತೋ ಕೇತೆ ಬಚ್ಚೆ ಯಾತ್ಕಿ ಯಾತ್ರಾ ಮೇ ರಹೋ ಅವ್ರ ಪವಿತ್ರ ರಹೋ. ಬಾಬೋರಂತೂ ಹೇಳ್ತಾರೆ, ಮಕ್ಕಳೇ, ಒಂದು ನನ್ನ ನೆನಪಿನ ಯಾತ್ರೆಯಲ್ಲಿರಿ, ಇನ್ನೊಂದು ಪವಿತ್ರವಾಗಿರಿ. ಇಲ್ಲಿ ಇಡೀ ರಾಜಧಾನಿ ಸ್ಥಾಪನೆ ಆಗುತ್ತೆ. ಗೀತಾ ಮೇ ಲಡಾಯಿ ದಿಖಾತೆ. ಗೀತೆಯಲ್ಲಿ ಪಾಂಡವ ಕೌರವರು ಯುದ್ಧ ತೋರಿಸ್ಬಿಟ್ರು, ಮತ್ತೆ ಪಾಂಡವರು ಗೆದ್ರು, ಬೆಟ್ಟದ ಮೇಲೆ ಹೋಗಿ ಕರ್ಗೋಗ್ಬಿಟ್ರು. ಬಸ್ ರಿಸಲ್ಟ್ ಕುಚ್ ನಹಿ. ಅವ್ರ ಬೆಟ್ಟದ ಮೇಲೆ ಹೋಗಿ ಕರ್ಗೋಗಕ್ಕೋಸ್ಕರ ಅಷ್ಟೆಲ್ಲ ಯುದ್ಧ ಮಾಡ್ಬೇಕಾಯ್ತಾ? ಏನು ರಿಸಲ್ಟೇ ತೋರಿಸಿಲ್ಲ. ಅಭಿ ತುಮ್ ಬಚ್ಚೆ ಸೃಷ್ಟಿಗೆ ಆದಿ ಮಧ್ಯ ಅಂತ್ ಕೋ ಜಾನ್ತೆ ಹೋ. ಈಗ ನಿಮ್ಮ ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೀರಿ. ಬಾಬೋರು ಜ್ಞಾನದ ಸಾಗರ, ಅವರು ಸುಪ್ರೀಂ ಸೋಲ್. ಆತ್ಮ ಕಾ ರೂಪ್ ಕ್ಯಾ ಹೇ ಯೇ ಭಿ ಕಿಸ್ಕೋ ಪತಾ ನಹಿ ಹೇ. ಆತ್ಮದ ರೂಪ ಏನು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಆತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದೆ. ನಿಮ್ಮಲ್ಲೂ ಯಥಾರ್ಥ ರೀತಿ ಕೊಯ್ ಸಮಸ್ಯೆ ನಹಿ, ಯಥಾರ್ಥವಾಗಿ ಯಾರು ತಿಳ್ಕೊಂಡಿಲ್ಲ. ಫಿರ್ ಕೇತೆ ಹೇ ಬಿಂದಿ ಕೋ ಕೇಸೆ ಯಾದ್ ಕರೆ. ಬಾಬಾ ಬಿಂದು ಅನ್ನೋದನ್ನು ತಿಳ್ಕೊಂಡಿಲ್ಲ, ಅದಕ್ಕೆ ಪ್ರಶ್ನೆ ಮಾಡ್ತಾರೆ, ಬಿಂದುನ ಹೆಂಗ್ ನೆನ್ಪು ಮಾಡೋದು? ಕುಚ್ ಭಿ ನಹಿ ಸಮಸ್ತೆ, ಫಿರ್ ಭಿ ಬಾಬಾ ಕೇತೆ ತೋಡಾ ಭಿ ಸುನ್ತೆ, ಜ್ಞಾನ ಕಾ ವಿನಾಶ್ ನಹಿ ಹೋತಾ ಹೈ. ಏನು ಅರ್ಥ ಆಗಲ್ಲ ಕೆಲವರಿಗೆ, ಆದ್ರೂ ಬಾಬಾ ಹೇಳ್ತಾರೆ, ಈ ಜ್ಞಾನ ಅಲ್ಪ ಸ್ವಲ್ಪ ಕೇಳಿದ್ರು ಈ ಜ್ಞಾನ ಯಾವತ್ತೂ ವಿನಾಶ ಆಗಲ್ಲ. ज्ञान में आकर फिर चले जाते, परंतु थोड़ा भी सुनते तो स्वर्ग में जरूर आएंगे. ಈ ಜ್ಞಾನ ಕೇಳಿ ಬಾಬೋರ್ ಕೈ ಬಿಟ್ಟು ಹೊರಟೋಗ್ಬಿಡ್ತಾರೆ, ಆದ್ರೆ ಸ್ವಲ್ಪ ಅಲ್ಪ ಜ್ಞಾನ ಕೇಳಿದ್ರು ಅವರು ಸ್ವರ್ಗದಲ್ಲಿ ಅವಶ್ಯಕವಾಗಿ ಬರ್ತಾರೆ. ಯಾರು ಈ ಜ್ಞಾನ ತುಂಬಾ ಕೇಳ್ತಾರೆ, ಧಾರಣೆ ಮಾಡ್ಕೊಳ್ತಾರೆ, ಅವರು ರಾಜಾಯಿಮೆ ಆ ಜಾಯಂಗೆ, ರಾಜ್ಯದಲ್ಲಿ ಬರ್ತಾರೆ, ಅಂದ್ರೆ ರಾಜ್ಯ ಪದವಿ ಪಡ್ಕೊಳಕ್ ಯೋಗ್ಯರಾಗ್ತಾರೆ. थोड़ा सुनने वाले प्रजा में आएंगे. राजधानी में तो राजा रानी आदि सब होते हैं ना.
ಅಲ್ಪ ಸ್ವಲ್ಪ ಜ್ಞಾನ ಕೇಳಿದವರು, ಅಲ್ಪ ಸ್ವಲ್ಪ ಧಾರಣೆ ಮಾಡ್ಕೊಂಡವರು ಪ್ರಜೆಗಳಾಗಿ ಬರ್ತಾರೆ. ರಾಜಧಾನಿ ಅಂದ್ಮೇಲೆ ರಾಜ, ರಾಣಿ, ಪ್ರಜೆ ಎಲ್ಲ ಪದವಿಯವರು ಬೇಕಲ್ವಾ. वहां वजीर होता नहीं, यहाँ ವಿಕಾರಿ ರಾಜಾಂಕೋ ವಜೀರ್ ರಖನಾ ಪಡ್ತಾ ಹೈ. ಸತ್ಯ ತ್ರೇತಾಯುಗದಲ್ಲಿ ಮಂತ್ರಿಗಳು ಯಾರು ಇರೋದಿಲ್ಲ. ಈ ವಿಕಾರಿ ರಾಜರಿಗೆ ಮಂತ್ರಿಗಳು ಇಟ್ಕೊಳ್ಬೇಕಾಗತ್ತೆ. ಈಗ ಬಿಡಿ, ರಾಜರೇ ಇಲ್ಲ, ಮಂತ್ರಿಗಳದ್ದೇ ರಾಜ್ಯ ಅಲ್ವಾ ಈಗ. बाप तुम्हारी बहुत विशाल बुद्धि बनाते, वहां वजीर की दरकार नहीं रहती है. ಬಾಬೋರ್ ನಿಮ್ಮ ಬುದ್ಧಿಯನ್ನು ಬಹಳ ವಿಶಾಲವಾಗಿ ಮಾಡ್ತಾರೆ, ಅಲ್ಲಿ ಮಂತ್ರಿಗಳ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲಿ? ಸತ್ಯ ತ್ರೇತಾಯುಗದಲ್ಲಿ. ಅಲ್ಲಿ ಹುಲಿ ಹಸು ಒಟ್ಟಿಗೆ ನೀರು ಕುಡಿಯುತ್ತೆ ಅಂತ ತೋರಿಸ್ತಾರೆ. ಬಾಪ್ ಸಮಜಾತೆ, ತುಂಬಿ ಲೂನ್ ಪಾನಿ ಮತ್ ಬನು, ಕ್ಷೀರ್ಕಂಡ್ ಬನು. ಹುಲಿ ಹಸುನೇ ಒಂದ್ ಕಡೆ ನೀರು ಕುಡಿಯುತ್ತೆ ಅಂದ್ಮೇಲೆ ನೀವು ಮನುಷ್ಯರು ಹೆಂಗಿರ್ಬೇಕು ಮಕ್ಕಳೇ? ನೀವು ಪರಸ್ಪರ ಉಪ್ಪು ನೀರಾಗಬೇಡಿ. ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇರೋದು, ಪ್ರೀತಿ ಸ್ನೇಹ ಇಲ್ಲದೆ ಇರೋದು, ಇದೆಲ್ಲ ಉಪ್ಪು ನೀರು. ನಾವೇ ಹೇಳ್ತಾರೆ ಕ್ಷೀರ ಖಂಡವಾಗಿರಿ. ಕ್ಷೀರ ಅಂದ್ರೆ ಹಾಲು, ಖಂಡ್ ಚೀನಿ. ಅಚ್ಚಿ ಚೀಸ್ ಏನಾ? ಹಾಲು ಜೇನು ಬೆರೆಸ್ದಂಗೆ, ಹಾಲು ಸಕ್ಕರೆ ಬೆರೆಸ್ದಂಗಿರ್ಬೇಕು. ನೋಡಿ, ಈ ತರ ಸತ್ಯಯುಗದಲ್ಲಿ ಇರ್ತಾರೆ ಅಂದ್ರೆ ಆ ಸಂಸ್ಕಾರ ಎಲ್ಲಿದು? ಸಂಗಮ ಯುಗದ್ದು. मतभेद आदि कुछ भी नहीं रखो, यहाँ तो मनुष्य कितने लड़ते झगड़ते हैं. ಇಲ್ಲಿ ಯಾರ ಜೊತೆನೂ ನಿಮ್ದು ಮತಭೇದಗಳು ಇರಬಾರ್ದು ಮಕ್ಕಳೇ. ಇಲ್ಲಿ ಮನುಷ್ಯರು ಎಷ್ಟೊಂದು ಒಡೆದಾಡ್ತಾರೆ, ಜಗಳ ಮಾಡ್ತಾರೆ. ಅದು ರೌರವ ನರಕ. ನರಕದಲ್ಲಿ ಮನುಷ್ಯರು ಮುಳುಗೋಗ್ತಾ ಇದ್ದಾರೆ. ಬಾಬೋರ್ ಬಂದು ಇದರಿಂದ ಬಚಾವ್ ಮಾಡ್ತಾರೆ. ನಿಕಾಲ್ತೆ ನಿಕಾಲ್ತೆ ಫಿರ್ ಫಸ್ ಪಡ್ತೆ, कोई तो औरों को निकालने जाते खुद भी चले जाते हैं. ನಾವೇ ಹೇಳ್ತಾರೆ ಕೆಲವರು ಬೇರೆಯವರನ್ನ ಮುಳುಗೋಗ್ತಾ ಇರೋರನ್ನ ಬಚಾವ್ ಮಾಡಕ್ ಹೋಗ್ತಾರೆ. ಅವ್ರು ಬಚಾವ್ ಮಾಡಕ್ ಹೋಗಿ ಇವರೇ ಸಿಕ್ಕಾಕೊಂಡ್ ಬಿಡ್ತಾರೆ, ಇವ್ರು ಮುಳುಗೋಗ್ಬಿಡ್ತಾರೆ. ಬೇರೆಯವ್ರನ್ನ ಬಚಾವ್ ಮಾಡಕ್ ಹೋಗಿ ಖುದ್ದು ಹೊರಟು ಹೋಗ್ತಾರೆ, ಅವ್ರು ಬಚಾವ್ ಆಗ್ಬಿಡ್ತಾರೆ, ಇವ್ರು ಮುಳುಗೋಗ್ಬಿಡ್ತಾರೆ. ಶುರು ಮೇ ಬಹುತೋಂಕೋ ಮಾಯಾ ರೂಪಿ ಗ್ರಹನೇ ಪಕಡ್ಲಿಯ. ಶುರುನಲ್ಲಿ ಆದಿಯಲ್ಲಿ ಬಹಳಷ್ಟು ಮಕ್ಕಳಿಗೆ ಮಾಯೆಯನ್ನು ಮೊಸಳೆ ಹಿಡ್ಕೊಂಡ್ಬಿಡ್ತು. ಏಕದಮ್ ಸಾರ ಹಪ್ಕರ್ಲಿಯ, ಸಂಪೂರ್ಣವಾಗಿ ನುಂಗಾಕ್ಬಿಡ್ತು. ಅಂತವ್ರೊಬ್ರು ಇದ್ದು ಹೋಗಿದಾರೆ ಅನ್ನೋ ಹೆಸರು ಚಿಹ್ನೆನೆ ಇಲ್ದಂಗ್ ಹೊರಟೋಗ್ಬಿಟ್ರು. ಕೊಯ್ ಕೊಯ್ಕಿ ನಿಶಾನಿ ಹೇ ಜೋ ಫಿರ್ ಲೌಟ್ ಆತೆ. ಕೆಲವ್ರದ್ದು ಚಿಹ್ನೆಗಳು, ಲಕ್ಷಣಗಳು ಅಂತದಿದೆ, ಯಾವ್ದ್ರಲ್ಲಿ ವಾಪಸ್ ಬರ್ತಾರೆ. ಕೆಲವರು ಏಕದಮ್ ಹೊರಟೋಗ್ಬಿಟ್ರು, ಸಮಾಪ್ತಿ ಆಗ್ಬಿಡ್ತರು. ಯಹಾ ಪ್ರಾಕ್ಟಿಕಲ್ ಸಬ್ ಕುಚ್ ಹೋ ರಹಾ ಹೇ, ತುಮ್ ಹಿಸ್ಟ್ರಿ ಸುನೋ ತೋ ವಂಡರ್ ಕಾವೋ. ಇಲ್ಲೆಲ್ಲವೂ ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಏನಾದ್ರೂ ಈ ಹಿಸ್ಟ್ರಿನ ನೀವು ಕೇಳಿದ್ರೆ ನಿಮಗೆ ತುಂಬಾ ಅದ್ಭುತ ಅನ್ಸುತ್ತೆ. ಹಿಸ್ಟ್ರಿ ಎಷ್ಟು ಕೇಳಿರ್ಬೋದು? ಅಲ್ಪ ಸ್ವಲ್ಪ ಅಷ್ಟೇನೆ. ಪ್ರತಿ ಒಂದೊಂದು ದಿನ, ಒಂದೊಂದು ವ್ಯಕ್ತಿ, ಒಂದೊಂದು ಕ್ಷಣ ಏನ್ ನಡೀತಾವೆಲ್ಲ ಬರೆಯಕ್ಕೆ ಹೇಳಕ್ ಆಗುತ್ತಾ? ನಾವ್ ಹೇಳ್ತಾರೆ ನಿಜವಾಗ್ಲೂ ಹಿಸ್ಟ್ರಿ ಕೇಳಿದ್ರೆ ನಿಮ್ಗೆ ತುಂಬಾ ಅದ್ಭುತ ಅನ್ಸುತ್ತೆ. ಗಾಯನ್ ಹೇನಾ, तुम प्यार करो या टुकराओ, हम आपको दर से बाहर नहीं निकलेंगे. बाबा तो कभी जबान से भी ऐसा कुछ नहीं कहते हैं. कितना प्यार से पढ़ाते हैं. ಗಾಯನ ಇದೆಯಲ್ಲ, ನಿನ್ ಪ್ರೀತಿನಾದ್ರೂ ಮಾಡು, ತಿರಸ್ಕಾರ ಆದ್ರೂ ಮಾಡು, ನಿನ್ ಪಾದ ಬಿಟ್ಟು, ನಿನ್ನ ನೆರಳು ಬಿಟ್ಟು ಹೋಗಲ್ಲ ಅಂತ. ಯಾವತ್ತು ಬಾಬೋರ್ ಬಾಯಿಂದ ಅಂತಹ ಶಬ್ದಗಳೇ ಬಂದಿಲ್ಲ. ಎಂತೆಂತ ಮಕ್ಕಳಿದ್ರು, ಎಂತೆಂತ ಸ್ವಭಾವ ಸಂಸ್ಕಾರದವರಿದ್ರು, ಬಾಬೋರ್ ಬಾಯಿಂದ ಯಾವತ್ತೂ ಯಾರನ್ನು ತಿರಸ್ಕಾರ ಮಾಡೋ ಮಾತುಗಳು ಬಂದೇ ಇಲ್ಲ. ಇಷ್ಟೊಂದು ಪ್ರೀತಿಯಿಂದ ಓದಿಸ್ತಾರೆ. ನಿಮ್ ಮುಂದೆ ಗುರಿ ತೋರಿಸಿದರೆ ಬಾಬೋರು, ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ನಿಮ್ಮನ್ನು ವಿಷ್ಣು ತರ ಲಕ್ಷ್ಮೀನಾರಾಯಣರಂತೆ ಮಾಡ್ತಾರೆ. ಅದೇ ವಿಷ್ಣು ಬ್ರಹ್ಮ ಆಗ್ತಾರೆ. ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ, ಮತ್ತೆ ಅವರೇ 84 ಜನ್ಮವನ್ನ ತಗೊಂಡು ಬ್ರಹ್ಮ ಆಗ್ತಾರೆ. ತತತ್ವಂ. ತುಮಾರೇ ಭಿ ಫೋಟೋ ನಿಕಾಲ್ತೆ ತೇನಾ, ತುಮ್ ಬ್ರಹ್ಮ ಕೆ ಬಚ್ಚೆ ಬ್ರಾಹ್ಮಣ್ ಹೋ. ಬಾಬೋರು ಎಲ್ಲರದು ಫೋಟೋ ಮಾಡಿಸಿದಾರಲ್ವಾ, ಬ್ರಾಹ್ಮಣ ಸ್ವರೂಪ ಮತ್ತೆ ದೈವಿ ಸ್ವರೂಪದ್ದು. ನಾವೇ ಹೇಳ್ತಾರೆ ನೀ ಬ್ರಹ್ಮನ ಮಕ್ಕಳು, ಬ್ರಾಹ್ಮಣರು. ತುಮ್ಕೋ ತಾಜ್ ಅಭಿ ತೋ ಹೇ ನಹಿ, ಭವಿಷ್ಯ ಮೇ ಮಿಲ್ನಾ ಹೈ. ಈಗ ಯಾವ ಕಿರೀಟನೂ ಇಲ್ಲ ಇಲ್ಲಿ, ಯಾಕೆಂದ್ರೆ ಎಲ್ರು ಸರ್ವೆಂಟ್ಸ್, ಸೇವಾಧಾರಿಗಳು. ಈ ಕಿರೀಟ ಎಲ್ಲ ಭವಿಷ್ಯದಲ್ಲಿ ಸಿಗುತ್ತೆ. इसीलिए तुम्हारी वो फोटो भी रखी है, बाप आकर बच्चों को डबल ताज बनाते हैं. ಅದರಿಂದ ಬಾಬೋರಿ ಫೋಟೋನು ಇಟ್ಟಿದ್ದಾರೆ. ದಾದಿಗಳದೆಲ್ಲ ಫೋಟೋ ತೆಗ್ದಿದಾರಲ್ಲ, ಬ್ರಾಹ್ಮಣ ಸ್ವರೂಪದು, ಭವಿಷ್ಯದ ದೈವಿ ಸ್ವರೂಪ, ಡಬಲ್ ಕಿರೀಟಧಾರಿ.
तुम फील करते हो बरोबर पहले हमारे में 5 ವಿಕಾರ थे. ಈಗ ನಿಮ್ಮ ಅರಿವಿಗೆ ಬರುತ್ತಲ್ಲ, ಮೊದಲು ನಾವ್ ಹೆಂಗಿದ್ವಿ, ನಮ್ಮಲ್ಲಿ 5 ವಿಕಾರಗಳಿತ್ತು. ನಾರದನ ಉದಾಹರಣೆ ಇದೆಯಲ್ಲ, पहले पहले भक्त भी तुम बने हो, अब बाप कितना ऊंच बनाते हैं. ಮೊಟ್ಟ ಮೊದಲು ಭಕ್ತಿನೂ ನೀವೇ ಮಾಡಿದ್ದು, ಬಾಬೋರ್ ನಿಮ್ಮನ್ನ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ನಾರದ ಅಂದ್ರೆ ಎಲ್ಲ ಭಕ್ತರು ನಾರದರೆ, ಒಂದ್ ಸ್ಯಾಂಪಲ್ ತೋರಿಸಿದಾರಷ್ಟೇನೆ. ಏಕದಂ ಪತೀತರಿಂದ ಪಾವನರಾಗ್ಬೇಕು. ಬಾಬಾ ಕುಚ್ ಬಿ ಲೇತಾ ನಹಿ, ಶಿ ಬಾಬಾ ಫಿರ್ ಕ್ಯಾ ಲೇಂಗೆ. ಬ್ರಹ್ಮ ಬಾಬೋರು ಯಾರಿಂದ ಏನು ತಗೊಳೋದಿಲ್ಲ, ತನ್ನದೆಲ್ಲವನ್ನೇ ಸಮರ್ಪಣೆ ಮಾಡಿದ್ಮೇಲೆ ಇಲ್ಲಿ ಯಾರು ತಗೊಳಕ್ ಬಾಬೋರ್ ಬಂದಿಯಾರೆ. ಶಿ ಬಾಬೋರಂತೂ ಏನೋ ತಗೊಳೋ ಮಾತೇ ಇಲ್ಲ. तुम शिव बाबा की भंडारे में डालते हो, मैं तो ट्रस्टी हूँ, लेन देन का हिसाब सारा शिव बाबा से है. ಇಲ್ಲಿ ನೀ ಶಿವಬಾಬೋರ್ ಭಂಡಾರದಲ್ಲಿ ಹಾಕ್ತೀರಿ, ಶಿವಬಾಬೋರ್ ಸೇವೆ ಮಾಡ್ತೀರಿ. ಬ್ರಹ್ಮ ಬಾಬಾ ಹೇಳ್ತಾರೆ, ನಾನ್ ಕೇವಲ ಇಲ್ಲಿ ಟ್ರಸ್ಟಿ. ಬ್ರಹ್ಮ ಬಾಬೋರ್ ಇರ್ಲಿ, ದಾದಿ ದೀದಿಗಳಿರ್ಲಿ, ಯಾರೇ ನಿಮಿತ್ತ ಅಕ್ಕಂದಿರಿರ್ಲಿ, ಎಲ್ಲರೂ ಕೇವಲ ಟ್ರಸ್ಟಿಗಳು. ಇಲ್ಲಿ ನಿಮ್ಮ ಕೊಡೋ ತಗೊಳ್ಳೋ ವ್ಯವಹಾರ ಏನಿದೆ ಅದು ಶಿವಬಾಬೋರ್ ಜೊತೆ. ಈ ಕೊಡೋ ಶಿವಬಾಬೋರಿಗೆ ರಿಟರ್ನ್ ಕೊಡೋರು ಶಿವಬಾಬೋರು. ಮೇ ಪढ़ता हूँ पढ़ाता हूँ, जिसने अपना ही सब कुछ दे दिया वो फिर लेगा क्या. ನಾನು ಓದ್ತೀನಿ ಶಿವಬಾಬೋರಿಂದ, ಎಲ್ಲರಿಗೂ ಓದಿಸ್ತೀನಿ. ಬಾಬಾ ಹೇಳ್ತಾರೆ, ಯಾರು ತನ್ನದ ಎಲ್ಲವನ್ನೂ ಶಿವಬಾಬೋರಿಗೆ ಅರ್ಪಣೆ ಮಾಡಿದರೋ ಅವ್ರು ನಿಮ್ಮ ಹತ್ರ ಏನ್ ತಗೋತಾರೆ. ಯಾಕೆಂದ್ರೆ ನಡೀತಾ ನಡೀತಾ ಅನೇಕರಿಗೆ ಅಭಿಮಾನ ಬಂದ್ಬಿಡ್ತಲ್ಲ, ನಾವೆಲ್ಲ ಬ್ರಹ್ಮ ಬಾಬೋರಿಗೆ ಕೊಡ್ತೀವಿ ಅಂತ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರಿಗೂ ಮನುಷ್ಯರಿಗೆ ಕೊಡೋದು ಏನೂ ಇಲ್ಲ. ಏನ್ ಕೊಡ್ತೀರಿ ಅದು ಶಿವಬಾಬೋರಿಗೆ, ಏನ್ ಶಿವಬಾಬಾ ರಿಟರ್ನ್ ಕೊಡ್ತಾರೆ ಅದು ನಿಮ್ಗೆ ಅವ್ರಿಗೆ ಬಿಟ್ಟಿದ್ದು. कोई भी चीज में ममत्व नहीं रहता, कहते भी है फलाना स्वर्ग पधारा, फिर उनको नरक का खान पान आदि क्यों खिलाते हो. ಮಕ್ಕಳೇ, ಯಾವುದ್ರ ಮೇಲೂ ಮಮತ್ವ ಇರಬಾರ್ದು. ನಿಮ್ಮ ಮಕ್ಕಳಿಗೆ ಯಾವುದೇ ವಸ್ತು, ಯಾವುದೇ ವ್ಯಕ್ತಿ, ಯಾವುದ್ರ ಮೇಲೂ. ಯಾರಾದ್ರೂ ಶರೀರ ಬಿಟ್ರೆ ಹೇಳ್ತಾರೆ ಸ್ವರ್ಗಸ್ಥರಾದ್ರು, ಮತ್ ಯಾಕೆ ಈ ನರಕದ ಊಟ ತಿನ್ಸಕ್ ಕರೆಸ್ತೀರಾ, ಅಜ್ಞಾನ ಅಲ್ವಾ. ನರಕದಲ್ಲಿ ಪುನರ್ಜನ್ಮ, ನರಕದಲ್ಲಿ ಶರೀರ ಬಿಟ್ರೆ ಪುನರ್ಜನ್ಮನು ನರಕದಲ್ಲೇ ತಗೊಳ್ಳೋದು, ಯಾರು ಸ್ವರ್ಗಕ್ಕೆ ಹೋಗಲ್ಲ. ಸ್ವರ್ಗಕ್ಕೆ ಹೋಗಿದ್ರೆ ನರಕನೇ ಖಾಲಿ ಆಗ್ಬಿಡ್ತಿತ್ತಲ್ಲ ಈಗ. ಅಭಿ ತುಮ್ ಚಲ್ತೆ ಹೋ ಅಮರ್ ಲೋಕ್ ಮೇ, ಈ ಬಾಜೋಲಿ ಹೇ. ಮತ್ತೀಗ ನೀವು ಅಮರ ಲೋಕಕ್ಕೆ ಹೋಗ್ತೀರಿ. ಬಾಜೋಲಿ ಆಟ ಇದು. ಈ ಪಲ್ಟಿ ಹೊಡೆದ್ರೆ ಏನಾಗುತ್ತೆ ಹೇಳಿ, ಮಕ್ಕಳು ಪಲ್ಟಿ ಹೊಡಿತಾರಲ್ಲ, ಕಾಲು ತಲೆ ಒಟ್ಟಿಗೆ ಆಗುತ್ತೆ, ಮತ್ತೆ ರಿಪೀಟ್ ಆಗುತ್ತಲ್ಲ, ಅದೇ ತರ ಈ ಬ್ರಾಹ್ಮಣರು ಜುಟ್ಟು, ದೇವತಾ ಕ್ಷತ್ರಿಯ ಆಗ್ತೀರಿ. ಮತ್ತೆ ಬಾಬಾ ಹೇಳ್ತಾರೆ, ಮಕ್ಕಳೇ ಬಹುತ್ ಮೀಠಾ ಬನು, ಬಹಳ ಮಧುರರಾಗಿರಿ, ಸ್ವೀಟ್ ಆಗಿರಿ. ಫಿರ್ ಬಿ ನೈ ಸುಧರ್ತೆ ತೋ ಕಹೆಂಗೆ ಉನ್ಕಿ ತಕದೀರ್. ಇಷ್ಟೆಲ್ಲ ಬಾಬೋರ್ ಹೇಳಿದ್ರು, ಸುಧಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಾಬೋರ್ ಎಷ್ಟು ತಲೆ ಚಚ್ಕೋತಾರೆ, ಅಯ್ಯೋ ನೀನ್ ಅದೃಷ್ಟ ಅಂತ ಬಿಟ್ಬಿಡ್ತಾರೆ. ಅಪ್ಪನೇ ಕೋಹಿ ನುಕ್ಸಾನ್ ಪೌಂಚಾತೆ ಹೇ. ನನ್ನ ಸುಧಾರಣೆ ಮಾಡ್ಕೊಳ್ಳಿಲ್ಲ ಬಾಬೋರ್ ಹೇಳಿದ್ರು ಅಂದ್ರೆ ತನಗ್ ತಾನೇ ನಷ್ಟ ಮಾಡ್ಕೊತಾರೆ. ಸುಧರ್ತೆ ಹಿ ನೈ ತೋ ಈಶ್ವರ್ ವಿ ತದ್ವೀರ್ ಬಿ ಕ್ಯಾ ಕರೆ. ಸುಧಾರಣೆನೇ ಆಗ್ಲಿಲ್ಲ, ಯಾರು ಹೇಳಿದ್ರು ಚೇಂಜ್ ಆಗಕ್ ರೆಡಿ ಇಲ್ಲ ಅಂದ್ರೆ, ಪರಮಾತ್ಮ ಹೇಳಿದ್ರು ಆಗ್ಲಿಲ್ಲ, ಬ್ರಹ್ಮ ಹೇಳಿದ್ರು ಆಗ್ಲಿಲ್ಲ ಅಂದ್ರೆ ಅವರ ಅದೃಷ್ಟ ಅಷ್ಟೇ. ಬಾಬೋರ್ ಈ ಪ್ರಯತ್ನ ಏನ್ ಮಾಡಿದ್ರೆ ಏನು ಮಾಡಕ್ ಆಗಲ್ಲ. बाबा कहते मैं आत्माओं से बात कर रहा हूँ, अविनाशी आत्माओं को अविनाशी परमात्मा बाप ज्ञान दे रहे हैं. ಬಾಬಾ ಹೇಳ್ತಾರೆ, ನಾನು ಆತ್ಮಗಳ ಜೊತೆ ಮಾತಾಡ್ತಾ ಇದ್ದೀನಿ. ಆತ್ಮಗಳು ತನ್ನ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ. ಅವಿನಾಶಿ ಆತ್ಮಗಳಿಗೆ ಅವಿನಾಶಿ ಪರಮಾತ್ಮ ತಂದೆ ಜ್ಞಾನ ಕೊಡ್ತಾ ಇದ್ದಾರೆ. ಆತ್ಮ ಈ ಕಿವಿಯಿಂದ ಕೇಳಿಸ್ಕೊತಾ ಇದ್ದೀರಿ. ನೋಡಿ ಎಷ್ಟು ಸ್ವೀಟ್ ಆಗಿದೆ, ಆ ಸ್ಥಿತಿಯಲ್ಲಿದ್ದು ಕೇಳಿ. ಬಾಬಾ ಅವ್ರು ಹೇಳೋದು, ಆತ್ಮ ನೀವು ಕಿವಿಯಿಂದ ಕೇಳಿಸ್ಕೊತಾ ಇದ್ದೀರಿ. ಬೇಹದ್ದಿನ ತಂದೆಯ ಜ್ಞಾನ ನಾನು ಹೇಳ್ತಾ ಇದ್ದೀನಿ. ಬಾಬೋರು ಈ ಜ್ಞಾನ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ. ರಾಸ್ತಾ ದಿಕ್ಲಾನೆ ವಾಲಾ ಸುಪ್ರೀಂ ಪಂಡ ಬೈಠಾ ಹೈ. ಮಾರ್ಗದರ್ಶಕನಾದಂತಹ ಸುಪ್ರೀಂ ಮಾರ್ಗದರ್ಶಕ ಬಾಬೋರ್ ಕುತ್ಕೊಂಡಿದ್ದಾರೆ. ಶ್ರೀಮತ ಹೇಳುತ್ತೆ, ಏನ್ ಹೇಳುತ್ತೆ, ಶ್ರೀಮತ್ कहती है पवित्र बनो, मेरे को याद करो तो तुम्हारे पाप भस्म हो जाएंगे. ಶ್ರೀಮತ ಹೇಳುತ್ತೆ, ಒಂದು ಪವಿತ್ರವಾಗಿರಿ, ಇನ್ನೊಂದು ನನ್ನೊಬ್ಬನನ್ನೇ ನೆನ್ಪು ಮಾಡಿ, ನಿಮ್ಮ ಪಾಪ ಭಸ್ಮ ಆಗುತ್ತೆ. ನೀವು ಸತೋ ಪ್ರಧಾನರಾಗಿದ್ದವರು, 84 ಜನ್ಮ ನೀವೇ ತಗೊಂಡಿದ್ದೀರಿ. ಬಾಬೋರ್ ಇವರಿಗೂ ತಿಳಿಸ್ಕೊಡ್ತಾರೆ, ಬ್ರಹ್ಮ ಬಾಬೋರಿಗೂ, ನೀವು ಸತೋ ಪ್ರಧಾನರಿಂದ ಈಗ ತಮೋ ಪ್ರಧಾನರಾಗಿದ್ದೀರಿ. ಅಬ್ ಫಿರ್ ಮುಜೆ ಯಾದ್ ಕರೋ. ಮತ್ ಸತೋ ಪ್ರಧಾನ ಆಗ್ಬೇಕಲ್ಲ, ಅದಕ್ಕೆ ಈಗ ನನ್ನನ್ನ ನೆನ್ಪು ಮಾಡಿ. ಇದಕ್ಕೆ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ.
ये ज्ञान भी अभी तुमको है, सत्युग में मुझे कोई याद नहीं करते हैं. ಈ ಜ್ಞಾನನು ಈಗ ಇದೆ ನಿಮ್ಮ ಮಕ್ಕಳಿಗೆ. ಸತ್ಯಯುಗದಲ್ಲಿ ನನ್ನನ್ನು ಯಾರು ನೆನ್ಪು ಮಾಡಲ್ಲ. ಈ ಸಮಯದಲ್ಲಿ ಮಾತ್ರ ನಾನು ಹೇಳೋದು ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ ನಿಮ್ಮ ಪಾಪ ಕಟ್ಟಾಗುತ್ತೆ. ಅವ್ರ ಕೊಯ್ ರಾಸ್ತಾ ನಹಿ ಹೇ, ಇನ್ಯಾವ ದಾರಿನೂ ಇಲ್ಲ, ಇದೊಂದೇ ದಾರಿ ಇರೋದು. ಸ್ಕೂಲ್ ಹೇನಾ, ಇಸ್ಕೋ ಕಹಾ ಜಾತಾ ವಿಶ್ವವಿದ್ಯಾಲಯ, ವರ್ಲ್ಡ್ ಯೂನಿವರ್ಸಿಟಿ. ಇದು ಸ್ಕೂಲು ಹೌದು ಅಥವಾ ವಿಶ್ವವಿದ್ಯಾಲಯನೂ ಹೌದು. ಅದನ್ನು ಯಾವ ವಿಶ್ವವಿದ್ಯಾಲಯ? ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಇದು. ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವ್ರು ಕೊಯ್ ಜಾನ್ತೆ ನಹಿ, ಬೇರೆ ಯಾರಿಗೂ ಗೊತ್ತಿಲ್ಲ. ಶ್ರೀ ಬಾಬಾ ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣರಿಗೂ ಜ್ಞಾನ ಇರಲ್ಲ. ಇದು ಪ್ರಾರಬ್ಧ ಹೇನ. ಲಕ್ಷ್ಮೀನಾರಾಯಣರು ಪ್ರಾರಬ್ಧ ಅನುಭವ ಮಾಡ್ತಾರೆ, ಜ್ಞಾನ ಅವ್ರಿಗಿರೋದಿಲ್ಲ. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಪ್ರೀತಿಯ ಸಾಗರನ ಪ್ರೀತಿಯ ಮಹಾವಾಕ್ಯಗಳಿದು. ಬಾಬಾ ಹೇಳ್ತಾರೆ, ಪ್ಯಾರ್ ಕಿ ರಾಜಧಾನಿ ಮೇ ಚಲ್ನಾ ಹೈ, ಇಸ್ಲಿಯೇ ಆಪಸ್ ಮೇ ಕ್ಷೀರ್ ಕಂಡು ಹೋಕರ್ ರೇನಾ ಹೈ. ಮಕ್ಕಳೇ, ನೀವು ಪ್ರೀತಿಯ ರಾಜಧಾನಿಗೆ ಹೋಗ್ಬೇಕಾಗಿರೋರು, ಆದ್ದರಿಂದ ಪರಸ್ಪರ ಕ್ಷೀರ ಖಂಡವಾಗಿರಿ. ಕ್ಷೀರ ಹಾಲು, ಖಂಡ್ ಚೀನಿ ಸಕ್ಕರೆ. ಹಾಲು ಜೇನು, ಹಾಲು ಸಕ್ಕರೆ ಬೆರೆಸ್ದಂಗಿರಿ, ಎಷ್ಟು ಸ್ವೀಟ್ ಆಗಿರಿ ಸಂಬಂಧಗಳಲ್ಲಿ. ಎಂದು ಉಪ್ಪು ನೀರಾಗಬೇಡಿ, ಮತ ಭೇದದಲ್ಲಿ ಬರಬಾರ್ದು. ಅಪ್ನೆ ಆಪ್ಕೋ ಆಪೇ ಹಿ ಸುಧಾರಣೆ. ನಿಮ್ಮನ್ನ ನೀವು ಸುಧಾರಣೆ ಮಾಡ್ಕೊಳ್ಳಿ. ನಮ್ಮನ್ನ ಯಾರು ಸುಧಾರಣೆ ಮಾಡಕ್ಕಾಗಲ್ಲ. ನಮ್ಮನ್ನ ನಾವೇ ಸುಧಾರಣೆ ಮಾಡ್ಕೋಬೇಕು, ನಮ್ಮನ್ನ ನಾವೇ ಅರ್ಥಕೋಬೇಕಾಗತ್ತೆ. ಎರಡನೇದು, ದೇಹ ಅಭಿಮಾನ್ ಕೋ ಚೋಡ್ ಮಾಸ್ಟರ್ ಪ್ಯಾರ್ ಕಾ ಸಾಗರ್ ಬನ್ನಾ ಹೈ. ದೇಹ ಅಭಿಮಾನವನ್ನ ಬಿಟ್ಟು ಮಾಸ್ಟರ್ ಪ್ರೀತಿಯ ಸಾಗರರಾಗಿ. ಅಪ್ನೆ ದೈವಿ ಕ್ಯಾರೆಕ್ಟರ್ ಬನಾನಿ ಹೈ. ನಿಮ್ಮ ದೈವಿ ಕ್ಯಾರೆಕ್ಟರ್ ಮಾಡ್ಕೊಳ್ಳಿ, ನಿಮ್ಮ ಚಾರಿತ್ರ್ಯ ದೈವಿ ಚಾರಿತ್ರ್ಯ ಮಾಡ್ಕೊಳ್ಳಿ. ಬಹುತ್ ಬಹುತ್ ಮೀಠಾ ಹೋಕರ್ ಚಲ್ನಾ ಹೈ. ಬಾಬಾ ಹೆಂಗೆ ರಿಕ್ವೆಸ್ಟ್ ತರ ಹೇಳ್ತಾರೆ ನೋಡಿ, ಬಹಳ ಬಹಳ ಮಧುರರಾಗಿ ನಡಿಬೇಕು. ಎಲ್ಲರೂ ಮಧುರವಾಗಿದ್ರೆ ನಾನು ಇರ್ತೀನಿ ಅಂತಲ್ಲ. ಇಲ್ಲಿ ಎಲ್ಲ ಕಹಿಯಾದವರು, ಹುಳಿಯಾದವರು, ಸಿಹಿಯಾದವರು, ಎಲ್ಲಾ ತರದವ್ರ ಜೊತೆಯಲ್ಲೂ ಬಾಬಾ ಹೇಳೋದು ಸಿಹಿಯಾಗಿ. ಈಗ ಸಕ್ಕರೆ ನಾವು ಯಾವ್ದಕ್ಕೆ ಹಾಕಿರೋ ಸಿಹಿನೇ ಅಲ್ವಾ, ಅದ್ರ ಗುಣ ಅದು. ಆತರ ನೀವು ಸಿಹಿಯಾಗಿರಿ. वरदान, मन की स्वतंत्रता द्वारा सर्व आत्माओं को शांति का दान देने वाले मनसा ಮಹಾದಾನಿ ಭವ. ಮನಸ್ಸಿನ ಸ್ವಾತಂತ್ರ್ಯತೆಯಿಂದ ಸರ್ವ ಆತ್ಮಗಳಿಗೂ ಶಾಂತಿಯ ದಾನ ಕೊಡುವಂತವ್ರೆ ಮನ್ಸಾ ಮಹಾದಾನಿ ಭವ. बांधे लिया तन से बल परतंत्र है, लेकिन मन से यदि स्वतंत्र है तो अपनी वृत्ति द्वारा, शुद्ध संकल्प द्वारा विश्व के वायुमंडल को बदलने की सेवा कर सकती है. ಬಂಧನದಲ್ಲಿರೋರಿಗೆ ಶರೀರಕ್ಕೆ ಯಾರಾದ್ರೂ ಬಂಧನ ಹಾಕ್ಬೋದು. ಈ ಸೆಂಟ್ರಿಗೆ ಹೋಗ್ಬೇಡಿ ಅಂತನೋ ಬೇರೆ ಬೇರೆ ಬಂಧನ ಶರೀರಕ್ಕೆ ಹಾಕ್ಬೋದು. ಆದ್ರೆ ಮನಸ್ಸು ಏನಾದ್ರೂ ಸ್ವತಂತ್ರವಾಗಿದ್ರೆ ತನ್ನ ವೃತ್ತಿಯಿಂದ, ಶುದ್ಧ ಸಂಕಲ್ಪದಿಂದ ವಿಶ್ವದ ವಾಯುಮಂಡಲವನ್ನೇ ಪರಿವರ್ತನೆ ಮಾಡೋ ಸೇವೆ ಮಾಡಬಹುದು. ಆಜ್ಕಲ್ ವಿಶ್ವಕ್ಕೋ ಅವಶ್ಯಕತಾ ಹೈ ಮನ್ ಕೆ ಶಾಂತಿ. ಇವತ್ತು ಇಡೀ ವಿಶ್ವದ ಬೇಡಿಕೆನೆ ಮನಸ್ಸಿನ ಶಾಂತಿದು. तो मन से स्वतंत्र आत्मा मनसा द्वारा शांति के वाइब्रेशन फैला सकती है. ಮನಸ್ಸಿಂದ ಸ್ವತಂತ್ರ ಆತ್ಮಗಳು ಮನಸ್ಸಿಂದ ವಿಶ್ವಕ್ಕೆ ಶಾಂತಿಯ ವೈಬ್ರೇಷನ್ ಅನ್ನ ಹರಡಬಹುದು. ಶಾಂತಿಯ ಸಾಗರ ಬಾಬೋರ ನೆನಪಲ್ಲಿರೋದ್ರಿಂದ ಆಟೋಮೆಟಿಕ್ ಆಗಿ ಶಾಂತಿಯ ಕಿರಣಗಳು ಇಡೀ ವಿಶ್ವಕ್ಕೆ ಹರಡ್ತಾ ಹೋಗುತ್ತೆ. ऐसे ಶಾಂತಿ ಕಾ ದಾನ್ ದೇನೆ ವಾಲೆ ಮನ್ಸಾ ಮಹಾದಾನಿ. ಈ ತರ ಶಾಂತಿಯ ದಾನ ಕೊಡುವಂತವ್ರೆ ಮನ್ಸಾ ಮಹಾದಾನಿಗಳು. ಶರೀರಕ್ಕೆ ಯಾರಾದ್ರೂ ಬಂಧನ ಹಾಕ್ಬೋದು, ಮನಸ್ಸು ಸ್ವತಂತ್ರವಾಗಿದ್ದಿದ್ದಾದ್ರೆ ಇಡೀ ವಿಶ್ವಕ್ಕೆ ಶಾಂತಿ ದಾನ ಕೊಡೋ ಮನ್ಸಾ ಮಹಾದಾನಿಗಳಾಗ್ಬೋದು.
स्लोगन, पुरुषार्थ ऐसा करो जिसे देख अन्य आत्माएं भी फॉलो करे. ಪುರುಷಾರ್ಥ ಆ ತರ ಮಾಡಿ, ನೀವು ಮಾಡೋ ಪುರುಷಾರ್ಥ ನೋಡಿ ಅನ್ಯರು ನಿಮ್ಮನ್ನ ಫಾಲೋ ಮಾಡ್ಬೇಕು. ಇವ್ರ ತರ ನಾನು ಪುರುಷಾರ್ಥ ಮಾಡ್ಬೇಕಂತ ನಿಮ್ಮನ್ನ ಫಾಲೋ ಮಾಡ್ಬೇಕು. ಅವ್ಯಕ್ತ ಇಶಾರೆ, हर ब्राह्मण बाप समान चैतन्य चित्र बनो, लाइट और माइट हाउस की झांकी बनो. ಪ್ರತಿಯೊಂದು ಬ್ರಾಹ್ಮಣರು ತಂದೆ ಸಮಾನ ಚೈತನ್ಯ ಚಿತ್ರಗಳಾಗಿ, ಲೈಟ್ ಆಗೋ ಮೈಟ್ ಹೌಸಿನ ಜಾಂಕಿಯಾಗಿ. ಏನಂತಾರೆ, ಈಗ ಜಾಂಕಿ ಮಾಡ್ತಲ್ಲ, ಚೈತನ್ಯವಾಗಿರೋ ಮೂರ್ತಿಗಳು ಚೈತನ್ಯವಾಗಿರೋದ್ರದ್ದು ಎಲ್ಲ ಜಾಂಕಿ ಶಾಂತಿ ಯಾತ್ರೆಯಲ್ಲೆಲ್ಲ ಮಾಡ್ತಾರಲ್ಲ, ಆತರ ನೀವು ಚೈತನ್ಯ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ संकल्प शक्ति का साइलेंस का भाषण तैयार करो और कर्माती स्टेज पर वरदानी मुहूर्त का पार्ट बजाओ. ಸಂಕಲ್ಪ ಶಕ್ತಿಯ ಸೈಲೆನ್ಸಿನ ಭಾಷಣನ ತಯಾರು ಮಾಡಿ. ಸೈಲೆನ್ಸಿನ ಭಾಷಣ ಬಾಬಾ ಹೇಳ್ತಾರೆ, ಕರ್ಮಾತೀತ ಸ್ಥಿತಿ ಬಗ್ಗೆ ವರದಾನಿ ಮೂರ್ತಿಯಾಗಿ ಪಾತ್ರ ಮಾಡಿ, ಆವಾಗ ಸಂಪೂರ್ಣತೆ ಸಮೀಪ ಬರುತ್ತೆ. फिर सेकंड से भी जल्दी जहां कर्तव्य कराना होगा वहां वायरलेस द्वारा ಡೈರೆಕ್ಷನ್ ದೇ ಸಕೆಂಗೆ. ಮತ್ತೆ ಸೆಕೆಂಡ್ ಅಲ್ಲಿ ಜಲ್ದಿ ಅಂದ್ರೆ ಬಹಳ ಬೇಗ ಎಲ್ಲಿ ಕರ್ತವ್ಯ ಮಾಡಿಸ್ಬೇಕೋ ಅಲ್ಲಿ ನೀವು ವೈರ್ಲೆಸ್ ಇಂದ ಡೈರೆಕ್ಷನ್ ಕೊಡ್ಬೋದು. ಇಲ್ಲಿ ಕುತ್ಕೊಂಡು ಇಡೀ ವಿಶ್ವದ ಯಾವ ಮೂಲೆಗೆ ಬೇಕಾದ್ರೂ ನೀವು ನಿಮ್ಮ ಸಂಕಲ್ಪದಿಂದ ವೈರ್ಲೆಸ್ ಸೆಟ್ ಇಂದ ಡೈರೆಕ್ಷನ್ ಕೊಡ್ಬೋದು. सेकंड में कर्मातीत स्टेज के आधार से संकल्प किया जहां चाहे वहां और संकल्प पहुंच जाए. ಸೆಕೆಂಡ್ ಅಲ್ಲಿ ಕರ್ಮಾತೀತ ಸ್ಥಿತಿಯ ಆಧಾರದಿಂದ ನೀವು ಇಲ್ಲಿ ಸಂಕಲ್ಪ ಮಾಡಿದ್ರೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಸಂಕಲ್ಪ ತಲುಪಿಡ್ಬೇಕು. ಹೆಂಗೆ ಶಬ್ದ ತಲುಪುತ್ತೋ ಆತರ ನಿಮ್ಮ ಸಂಕಲ್ಪ ತಲುಪಿಡ್ಬೇಕು. ಆತರ ನೀವು ತಂದೆ ಸಮಾನ ಚೈತನ್ಯ ಚಿತ್ರಗಳಾಗಿ ನೋಡಿ. ಬಾಬಾ ಸೆಕೆಂಡ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ವಿಶ್ವದ ಯಾವ ಮೂಲೆಗೆ ಬೇಕಾದ್ರೂ ತಲುಪ್ತಾರೆ. ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿ ನೀವು ಸಂಕಲ್ಪ ಶಕ್ತಿಯ ಸೈಲೆನ್ಸಿನ ಭಾಷಣನ ರೆಡಿ ಮಾಡಿ. ಸಂಕಲ್ಪದ ಭಾಷಣೆ ಸೈಲೆನ್ಸಿನ ಭಾಷಣ ಅದು. ಬಾಬಾ ಹೇಳ್ತಾರೆ, ಅವಾಗ ಕರ್ಮಾತೀತ ಸ್ಥಿತಿಯ ವರದಾನಿ ಮೂರ್ತಿಯ ಪಾತ್ರ ಮಾಡ್ತೀರಿ, ಸಂಪೂರ್ಣತೆನೂ ನಿಮ್ಮ ಸಮೀಪ ಬರುತ್ತೆ. ಸೆಕೆಂಡ್ ಅಲ್ಲಿ ನಿಮ್ಮ ಕರ್ತವ್ಯ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಈ ವೈರ್ಲೆಸ್ ಇಂದ ಡೈರೆಕ್ಷನ್ ನೀವು ಕೊಡ್ಬೋದು. ಈ ಸಂಕಲ್ಪ ಶಕ್ತಿಯ ಆಧಾರದ ಮೇಲೆ ಎಲ್ಲಿ ಬೇಕಾದ್ರೂ ನೀವೇನ್ ಸಂಕಲ್ಪ ಬೇಕಾದ್ರೂ ತಲುಪಿಸ್ಬೋದು. ಅಷ್ಟೊಂದು ಶಕ್ತಿ ಇದೆ ಅವ್ಯಕ್ತ ಸ್ಥಿತಿಯಲ್ಲಿ. ಈ ತರ ನೀವು ತಂದೆ ಸಮಾನಾಗಿ ಈ ವಿದ್ಯೆ ಓದ್ಬೇಕು, ಬೇರೆಯವರಿಗೂ ಓದಿಸ್ಬೇಕು. ಇಲ್ಲ ಆಶೀರ್ವಾದದಿಂದ ಏನೂ ಸಿಗಲ್ಲ. ವಿದ್ಯೆ ಓದಿದ್ರೆ ಆಶೀರ್ವಾದ ಸ್ವತಃ ಇರುತ್ತೆ. ಜಗತ್ತಿನ ಎಲ್ಲ ಆತ್ಮಗಳಿಗೂ ಸಂದೇಶ ಕೊಡಿ. ಬಾಬಾ ಅವ್ರ ನೆನ್ಪು ಮಾಡಿ, ನಿಮ್ಮ ಎಲ್ಲ ದುಃಖನೂ ದೂರ ಆಗುತ್ತೆ. ಮನುಷ್ಯರಿಗೆ ಈ ಜಗತ್ತಲ್ಲಿ ಎಷ್ಟೊಂದು ಚಿಂತೆಗಳಿದೆ. ಚಿಂತೆಗಳ ಲಿಸ್ಟ್ ಮಾಡಿ ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಚಿಂತೆಗಳಿದೆ. ನಿಮ್ಮ ಮಕ್ಕಳಿಗೆ ಏನು ಚಿಂತೆ ಇಲ್ಲ, ಯಾಕೆಂದ್ರೆ ಸದ್ಗುರು ಬಾಬೋರ್ ಸಿಕ್ಕಿದ್ದಾರೆ. ಅದರಿಂದ ಬಾಬೋರ್ ನಿಮ್ಮನ್ನ ಅಂತ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಯಾವುದೇ ಚಿಂತೆ ಇಲ್ಲ. ಆದ್ರೆ ಇಲ್ಲಿ ನಿಮ್ಮ ಮಕ್ಕಳು ಪ್ರೀತಿಯ ಸಾಗರ ಹೇಗಿದ್ದಾರೋ ಹಾಗೆ ನೀವು ಪ್ರೀತಿಯ ಸಾಗರರಾಗಿ. ಹುಲಿ ಹಸುನೇ ಒಂದ್ ಕಡೆ ನೀರು ಕುಡಿಯುತ್ತೆ ಮಕ್ಕಳೇ. ನೀವು ಪರಸ್ಪರ ಸಂಬಂಧಗಳಲ್ಲಿ ಎಷ್ಟೊಂದು ಪ್ರೀತಿ ಸ್ನೇಹದಿಂದ ಇರಬೇಕು. ಕ್ಷೀರಖಂಡವಾಗಿರಿ ಎಂದು ಮತಭೇದದಲ್ಲಿ ಬರಬೇಡಿ. ನಿಮ್ಮನ್ನ ನೀವೇ ಸುಧಾರಣೆ ಮಾಡ್ಕೊಳ್ಳಿ. ಬಾಬೋರು ಸುಧಾರಣೆ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡಿ ಸುಧಾರಣೆ ಆಗ್ಲಿಲ್ಲ ಅಂದ್ರೆ ನಿನ್ನ ಅದೃಷ್ಟ ಇಷ್ಟೇ ಅಂತ ಬಿಟ್ಟು ಬಿಡ್ತಾರೆ. ಬಾಬಾ ಹೇಳ್ತಾರೆ, ನಾನು ಇನ್ನೇನು ಹೇಳಕ್ಕಾಗುತ್ತೆ. ಅದಕ್ಕೋಸ್ಕರ ತಂದೆ ಸಮಾನ ಪ್ರೀತಿಯ ಸಾಗರರಾಗಿ ದೈವಿ ಕ್ಯಾರೆಕ್ಟರ್ಸ್ ಅನ್ನ ಧಾರಣೆ ಮಾಡ್ಕೊಳ್ಳಿ. ಬಹಳ ಬಹಳ ಮಧುರವಾಗಿರಿ. ಓಂ ಶಾಂತಿ.